नमः। हरिः ओम्। नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तितृतीयाय देहिनाम् अन्तर्ध्रुवायानुपलभ्यवर्त्मने भूयो नमः सद्विजनिच्छदे सताम् असम्भवाय अखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्त्रं निस्तुला निस्तुलात्मः वस्तुनो वस्तुनो नित्यं समस्तौ व्यस्तयोगता यस्य प्रचण्डतपसा श्रुतिगीततः तुष्टो हयकिलवशं वदताममाप श्रीमद्भत् सन्मतपयोनिधिपूर्णचन्द्रः श्रीविष्णुतीर्थमुनिर्मुदमातनोतु। श्रीगुरुभ्यो नमः। ಭಾಗವತ ಸಾರೋದ್ಧಾರದಲ್ಲಿ ಬ್ರಹ್ಮೋಪದೇಶ ಪ್ರಕರಣ ಆಗ್ತಾ ಇತ್ತು. ಅಲ್ಲಿ 162ನೇ ಶ್ಲೋಕ. ನೂರ 61 ತನಕ ಆಗಿತ್ತು. 162 ಲಕ್ಷ್ಮೀ ಸ್ವಯಂವರದಲ್ಲಿ ಲಕ್ಷ್ಮಿ ಪರಮಾತ್ಮನಿಗೆ ಮಾಲೆ ಹಾಕಿ ವಿಷ್ಣುವಿನನ್ನ ವರಿಸಿದಳು ಎನ್ನುವ ಒಂದು ಆ ಕಥೆ. ಆ ಕಥಾ ಪ್ರಸಂಗ ಒಂದು ಸಾಕು. ಪರಮಾತ್ಮ ವಿಷ್ಣು ಅವನು ಸಕಲ ಜಗಜ್ಜನ್ಮಾಧಿಕಾರಣ ಗುಣಪೂರ್ಣ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಕಥಾ ಪ್ರಸಂಗ ಸಾಕು ಅಂತ ಭಾಗವತದಲ್ಲೇ ಶ್ಲೋಕ ಬಂದಿದೆ. ಏತಾವತಾಲಂ ನನು ಸೂಚಿತೇನ ಅಂತ 161ನೇ ಶ್ಲೋಕ. ಅಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಬೇರೆ ಬೇರೆ ದೇವತೆಗಳು, ಋಷಿಗಳು, ದೈತ್ಯರು ಎಲ್ರೂ ಸೇರಿದ್ರು. ದೊಡ್ಡ ದೊಡ್ಡವರು ಅಂತ ಯಾರಿದ್ರು ಎಲ್ರೂ ಇದ್ರು. ಆ ಎಲ್ಲರನ್ನೂ ಬಿಟ್ಟು ಲಕ್ಷ್ಮಿ ಪರಮಾತ್ಮನನ್ನೇ ವರಿಸಿದ್ದಾಳೆ. ಆದ್ದರಿಂದ ಪರಮಾತ್ಮ ಎಲ್ಲರಿಗಿಂತ ಉತ್ತಮ, ಸರ್ವೋತ್ತಮ ಎನ್ನುವ ವಿಷಯವನ್ನ ಹೇಳಿದರು. ಯಾಕೆ ಬೇರೆಯವರನ್ನ ವರಿಸಲಿಲ್ಲ ಲಕ್ಷ್ಮಿ ಅನ್ನೋದಕ್ಕೆ ಒಂದು 3-4 ಶ್ಲೋಕಗಳಲ್ಲಿ, ಭಾಗವತದಲ್ಲಿ ಇರುವ ಶ್ಲೋಕಗಳನ್ನೇ ಸಾರೋದ್ಧಾರಕಾರರು ಕೊಟ್ಟಿದ್ದಾರೆ. ಇಲ್ಲಿ ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ ತಸ್ಯ ನ ಸಂಗವರ್ಜಿತಂ ಕಶ್ಚಿನ್ಮಹಾನ್ಸ್ತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯಃ. ಈ ಶ್ಲೋಕದಲ್ಲಿ 4 ಜನರನ್ನ ಲಕ್ಷ್ಮಿ ವರಿಸಲಿಲ್ಲ ಅಂತ ಮೇಲ್ನೋಟ ಕಾಣುತ್ತಿದೆ. ಯಾರ್ಯಾರು? ನೂನಂ ತಪಃ ಯಸ್ಯ ನಮನ್ನು ನಿರ್ಜಯ. ಒಬ್ರಿದ್ದಾರೆ, ಅವರನ್ನ ಬಹಳ ತಪಸ್ಸು ಮಾಡಿದವರು, ಆದರೆ ಕೋಪವನ್ನು ಗೆದ್ದಿಲ್ಲ. ಜ್ಞಾನಂ ಕ್ವಚಿತ್ ತಸ್ಯ ನ ಸಂಗವರ್ಜಿತ. ಇನ್ನೊಬ್ಬರು ಇದ್ದಾರೆ, ಬಹಳ ಜ್ಞಾನವಂತರು, ಆದರೆ ನ ಸಂಗವರ್ಜಿತ, ಸಂಘ ಬಿಟ್ಟಿಲ್ಲ. ಏನ್ ಸಂಘ ಬಿಟ್ಟಿಲ್ಲ ಅಂತ ನೋಡೋಣ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ. ಕಶ್ಚಿನ್ ಮಹಾನ್
ಇನ್ನೊಬ್ರಿದ್ದಾರೆ ದೊಡ್ಡ ವ್ಯಕ್ತಿ, ಆದ್ರೆ ಕಾಮ ನಿರ್ಜಯ, ಕಾಮವನ್ನೇ ಗೆದ್ದಿಲ್ಲ ಅವರು. ಇನ್ನೊಬ್ಬ ಇದ್ದಾನೆ ಈಶ್ವರ. ಈಶ್ವರ ಅಂತ ಏನ್ ರುದ್ರದೇವರ ಹೆಸರು ಅಂತ ಆಗ್ಬೇಕಾಗಿಲ್ಲ, ಒಟ್ಟು ಈಶ್ವರ ಅಂತ ಇದೆ. ಅವನೇನ್ ಈಶ್ವರ, ಅವನು ಪರತೋ ವ್ಯಪಾಶ್ರಯ. ಬೇರೆಯವರನ್ನ ಅವನು ಬೇರೆಯವರ ಅಧೀನನಾಗಿ ಅವನು ಈಶ್ವರ ಆಗಿದ್ದಾನೆ. ಅವನೇನ್ ಈಶ್ವರ ಆಗ್ತಾನೆ ಅಂತ ಹೀಗೆ 4 ಜನರನ್ನ ಲಕ್ಷ್ಮಿ ಟಾರ್ಗೆಟ್ ಮಾಡಿ, ಇವ್ರು ಯಾರೂ ಕೂಡ ಅಂತಹ ವ್ಯಕ್ತಿ ಅಲ್ಲ, ನಾನು ವರಿಸುವಂತಹ ವ್ಯಕ್ತಿ ಅಲ್ಲ ಅಂತ ಈ ಶ್ಲೋಕದ ಅರ್ಥ. ಹಾಗೆ ಮುಂದಿನ ಶ್ಲೋಕದಲ್ಲೂ ಕೂಡ ಧರ್ಮ ಕ್ವಚಿತ್ತಸ್ಯ ನಭೂತ ಸೌಹೃದಂ ಅಂತ ಅಲ್ಲೂ ಕೂಡ ಕೆಲವು ದೇವತೆಗಳು ಋಷಿಗಳನ್ನ ತೆಗೆದುಕೊಂಡು ಅವ್ರು ಯಾರೂ ಕೂಡ ನನ್ನ ಪತಿಯಾಗಲಿಕ್ಕೆ ಯೋಗ್ಯತೆ ಇಲ್ಲ, ಅವರಲ್ಲಿ ದೋಷ ಇದೆ ಅಂತ ದೋಷಗಳನ್ನ ಪರಿಗಣನೆ ಮಾಡಿದ್ದಾಳೆ. ಸಾರೋದ್ಧಾರಕಾರರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯವನ್ನ, ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರ ಕೊಡ್ತಾರೆ. ಸತ್ಯಮೇತತ್, ನೀವು ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರಿ? ಲಕ್ಷ್ಮೀದೇವಿ ಏನು ವರಸಿದ್ದಾಳೆ ನಾರಾಯಣನನ್ನ, ನಾರಾಯಣ ಸರ್ವೋತ್ತಮ ಅಂತ ಹೇಳಿದ್ರಿ. ಸರಿ, ಅದು ವರಸಿದ್ದು ಸರಿ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಲಕ್ಷ್ಮೀ ತಾವತ್ ಸರ್ವಮಾನ್ಯ. ಲಕ್ಷ್ಮೀದೇವಿ ಅವಳು ಎಲ್ಲರಿಗೂ ಮಾನ್ಯಳು, ವಂದನೀಯ, ನಮಸ್ಕಾರಕ್ಕೆ ಯೋಗ್ಯಳು. ಸಾಚ ಪ್ರಾರ್ಥಯೋಪಿ ಇತರಾನ್ ಪರಿತ್ಯಜ್ಯ. ಏನ್ ಹೇಳಿದ್ರಿ ನೀವು? ಬೇರೆಯವರು ಎಂತೆಂತಹ ದೊಡ್ಡ ದೊಡ್ಡ ದೇವತೆಗಳು ಋಷಿಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು, ದೈತ್ಯರಾದಿಯಾಗಿ ಎಲ್ರೂ ಲಕ್ಷ್ಮಿ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರನ್ನ ಬಿಟ್ಟು ಯಾರೋ ಒಬ್ಬ ಇದ್ದ ಅಲ್ಲಿ, ಅವನ್ ಡೋಂಟ್ ಕೇರ್ ಆಟಿಟ್ಯೂಡ್ ಇಟ್ಕೊಂಡಿದ್ದ, ಅನಭಿಪ್ಸೋಹೋ, ಅವನಿಗೆ ಇವಳ ಮೇಲೆ ಏನು ಕಣ್ಣೆತ್ತು ನೋಡ್ಲಿಲ್ಲ. ಅವನ ಹತ್ರ ಹೋಗಿ ಇವಳು ಮಾಲೆ ಹಾಕಿದ್ಲು ಅಂತ ಹೇಳಿದ್ರಿ. ಆದ್ರೆ ಇದು ಸರಿಯಲ್ಲ, ಈ ಕಥೆಯಿಂದ ಸರ್ವೋತ್ತಮ ಅಂತ ಸಿದ್ಧ ಆಗೋದಿಲ್ಲ. ಯಾಕೆ? ಯಾಕೆ ಅಂದ್ರೆ ಅನಾದಿತಃ ಏವ ಹರಿಹಿ ಲಕ್ಷ್ಮ್ಯಾಹ ಪತಿ. ಅರೆ, ಏನ್ ಸಮುದ್ರ ಮಥನದ ಕಾಲದಲ್ಲಿ ಲಕ್ಷ್ಮಿ ಏನು ಹೋಗಿ ನಾರಾಯಣನನ್ನ ವರಿಸಲ್ಲ? ಅನಾದಿ ಕಾಲದಿಂದ ಲಕ್ಷ್ಮೀ ನಾರಾಯಣನ ಗಂಡನಾಗೇ ಇದ್ದಾನೆ. ಲಕ್ಷ್ಮಿ ಎನ್ನುವವಳು ಅಸ್ಯ ಭಾರ್ಯ ಚ ಆಗೋಪಾಲಾನಾಂ ಪ್ರಸಿದ್ಧಿ. ಒಂದು ಕುರಿ ಕಾಯೋನು ಹಸು ಕಾಯೋನು ಹೋಗಿ ಕೇಳಿದ್ರು ಕೂಡ, ಯಾರಪ್ಪ ಲಕ್ಷ್ಮಿ, ಅವ್ರ ಗಂಡ ಯಾರು ಅಂದ್ರೆ ನಾರಾಯಣ ಹರಿ ಅಂತ ಹೇಳ್ತಾನೆ. ಹೀಗಿರ್ಬೇಕಾದ್ರೆ ಸ್ವಯಂವರ ಅಂತ ಒಂದು ಏರ್ಪಾಟ್ ಮಾಡಿ ಅಲ್ಲಿ ಬೇರೆಯವರನ್ನ ಬಿಟ್ಟು ಈ ಹರಿಯ ಪಾಣಿಯನ್ನ ಕೈಯನ್ನ ಹಿಡಿದಳು ಅಂತ ಇದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಹೇಗೆ ನಂಬಲಿಕ್ಕೆ ಸಾಧ್ಯ ಇದು? ಆದ್ರಿಂದ ಅತಯೇತತ್ ನ ಹೃದಯಂಗಮ. ಕಥೆ ಇದೆ ಸರಿ, ಆದ್ರೆ ಇದನ್ನ ನೀವು ಕೊಟ್ಬಿಟ್ಟು ಲಕ್ಷ್ಮಿ, ಅಯ್ಯೋ ಇದು ನಾರಾಯಣ ಎಲ್ಲರಿಗೆ ಸರ್ವೋತ್ತಮ, ಯಾಕೆ ಅಂದ್ರೆ ಹೋಗಿ ಇವನನ್ನೇ ಮದುವೆ ಆದ್ಲು. ಅಲ್ಲಪ್ಪ, ಏನೋ ಫಸ್ಟ್ ಟೈಮು ಲಕ್ಷ್ಮಿ ಮದುವೆನೇ ಆಗಿರ್ಲಿಲ್ಲ, ಆಗ್ತಾನು ಹುಟ್ಟಿದ್ಲು, ಅವಾಗ ಎಲ್ರು ನಿಂತ್ಕೊಂಡಿದ್ರು. ಈಗ ನಾರ್ಮಲ್ ಸ್ವಯಂವರಗಳೆಲ್ಲ ಆಗತ್ತಲ್ವಾ, ಮದುವೆನೇ ಆಗಿರಲ್ಲ ಹುಡುಗಿ. ಅಲ್ಲಿ ಮತ್ತೆ ಅನೇಕ ರಾಜರೆಲ್ಲ ಬಂದಿರ್ತಾರೆ. ಆ ಹುಡುಗಿ ಎಲ್ಲ ರಾಜರ ಗುಣದೋಷಗಳನ್ನ ಚಿಂತನೆ ಮಾಡಿ, ಯಾರಪ್ಪ ಉತ್ತಮ ಇಷ್ಟು ಜನದರಲ್ಲಿ ಅಂತ ವಿಚಾರ ಮಾಡಿ ಒಬ್ಬ ರಾಜನಿಗೆ ಮಾಲೆ ಹಾಕಿದರೆ, ಅವಾಗ ಅಡ್ಡಿ ಇಲ್ಲ, ಬಂದಿರೋ ರಾಜರಲ್ಲ ಯಾವ ರಾಜನಿಗೆ, ರಾಜಕುಮಾರನಿಗೆ
ಆ ರಾಣಿ ರಾ ಕುಮಾರಿ ರಾಜಕುಮಾರಿ ಮಾಲೆಯನ್ನ ಹಾಕಿದಳೋ ಅವನು ಅಲ್ಲಿ ಬಂದಿರುವವರಲ್ಲೆಲ್ಲ ಉತ್ತಮ. ಯಾಕೆ ವಿಚಾರ ಮಾಡಿ ಹಾಕಿರ್ತಾಳೆ. ಅಧಮನಾದ ವ್ಯಕ್ತಿಯನ್ನ ಯಾಕೆ ವರಿಸ್ತಾಳೆ ಅವಳು ಅಂತ ಹೀಗೆ ಹೇಳಬಹುದು. ಯಾವಾಗ ಅವಳು ರಾಜಕುಮಾರಿ ಇನ್ನು ಮದುವೆನೇ ಆಗಿಲ್ಲ ಅಂದ್ರೆ. ಆಲ್ರೆಡಿ ಇಲ್ಲಿ ಮದುವೆ ಆಗಿದೆ, ಅನಾದಿ ಕಾಲದಿಂದ ಅವರು ಪತಿ ಪತ್ನಿಯರು. ಲಕ್ಷ್ಮಿ ಇನ್ಯಾರಿಗ ಹೋಗಿ ಮಾಲೆ ಹಾಕ್ತಾಳೆ? ಈಗ ಅದೇ ಸಮುದ್ರ ಮಥನ ಅಂತ ಇಟ್ಕೊಳ್ಳೋಣಪ್ಪ. ಅದೇ ಸಮುದ್ರ ಮಥನದಲ್ಲಿ ಸುಮ್ಮನೆ ಊಹಿಸ್ಕೊಳ್ಳೋಣ, ಪಾರ್ವತಿ ಹುಟ್ಟಿದ್ಲು ಅಂತ ಊಹಿಸ್ಕೊಳ್ಳೋಣ. ಆ ಪಾರ್ವತಿ ಯಾರಿಗ್ ಮಾಲೆ ಹಾಕ್ತಾಳೆ? ರುದ್ರದೇವರಿಗೆ ಮಾಲೆ ಹಾಕೋದು? ಏನ್ ಅವಳು ಹೋಗಿ ನಾರಾಯಣನ ಮಾಲೆ ಹಾಕ್ತಾಳ, ಇಂದ್ರನಿಗೆ ಮಾಲೆ ಹಾಕ್ತಾಳ? ಅವ್ರವ್ರ ಗಂಡ ಅನಾದಿ ಕಾಲದಿಂದ ಪತಿ ಪತ್ನಿಯರು ಅವ್ರಿಗೆ ಹೋಗಿ ಮಾಲೆ ಹಾಕ್ತಾಳೆ. ಎಲ್ರನ್ನೂ ಬಿಟ್ಟು ಅವನಿಗೆ ಹಾಕಿದ್ರು ಅಂದ ಮಾತ್ರಕ್ಕೆ ಅವನು ಸರ್ವೋತ್ತಮ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಸುಮ್ಮನೆ ಮಾಲೆ ಹಾಕಿಲ್ಲ, ಎಲ್ಲರಲ್ಲೂ ದೋಷ ಚಿಂತನೆಯನ್ನ ಮಾಡಿ ನಾರಾಯಣನಿಗೆ ಮಾಲೆ ಹಾಕಿದಳು. ಆದ್ದರಿಂದ ಅವಳು ದೋಷ ಚಿಂತನೆ ಮಾಡಿರ್ಲಿಲ್ಲ ಅಂದ್ರೆ ನೀವು ಹೇಳೋದು ಸರಿ, ಸಂಭವ. ಆದರೆ ಯಾತಿಕ್ ಮಾಲೆ ಹಾಕಿಲ್ಲ ಅಂತ ಕಾರಣ ಕೊಟ್ಟಿದ್ದಾಳೆ. ಅದು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು. ಏನಂದ್ರೆ ಲಕ್ಷ್ಮಿ ಮಾಡಿದ್ದು ಸರಿನಾ? ವಸ್ತುತಃ ಅವಳು ಪತಿವ್ರತಾ ಸ್ತ್ರೀ ಆಗಿದ್ರೆ ಯಾರನ್ನ ಕಣ್ಣೆತ್ತಿಯೂ ನೋಡದೆ ಹೋಗಿ ಸೀದಾ ನಾರಾಯಣನಿಗೆ ಮಾಲೆ ಹಾಕ್ಬೇಕಾಗಿತ್ತು. ಅದೇನು ಎಲ್ಲರ ಮುಂದೆ ಹಿಂಗ್ ಹೋಗಿ ನೀನ್ ಬೇಡ, ನಿನ್ನಲ್ಲಿ ಈ ದೋಷ ಇದೆ, ಹಂಗಾರೆ ಆ ದೋಷ ಇಲ್ಲದೆ ಹೋದ್ರೆ ಹಾಕ್ಬಿಡ್ತಾ ಇಲ್ಲ ಅವಳು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಲಕ್ಷ್ಮಿ ಯಾತಿಕ್ ಹೀಗೆ ಮಾಡಿದ್ಲು? ವಸ್ತುತಃ ಪತಿವ್ರತ ಶಿರೋಮಣಿ ಅಲ್ವಾ ಅವಳು ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅನಾದ್ಯನಂತ ಕಾಲೇಪಿ ವಿಷ್ಣುಮೇವ ಆಶ್ರಿತಾರಮ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನ್ ಮುಕ್ತ್ವಾ ಇತರಾನ್ ಜಹೌ ಅಂತ ಒಂದು ಪ್ರಮಾಣ ವಾಕ್ಯವನ್ನ ಆಚಾರ್ಯರು ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಈ ಸಂದರ್ಭದಲ್ಲೇ ಅಷ್ಟಮ ಸ್ಕಂದ ಭಾಗವತದಲ್ಲೇ ಬರುವ ಶ್ಲೋಕ ಇದು. ಏನಿದ್ರ ಅರ್ಥ? ಹೌದ್ರಿ, ಲಕ್ಷ್ಮಿ ಅನಾದಿ ಕಾಲದಿಂದ ವಿಷ್ಣುಮೇವ ಆಶ್ರಿತ ರಮ ವಿಷ್ಣುಮೇವ ಆಶ್ರಿತ. ವಿಷ್ಣುವನ್ನ ಅನಾದಿ ಕಾಲದಿಂದ ಅವಳು ಆಶ್ರಯವನ್ನು ಪಡೆದಿದ್ದಾಳೆ, ವಿಷ್ಣುವಿನನ್ನೇ. ವಿಷ್ಣುವಿನ ಆಶ್ರಯ ಪಡೆದಿರುವೆ ಲೋಕಕ್ಕೆ ತೋರಿಸ್ಬೇಕಾಗಿತ್ತು. ಅನ್ಯೇಷಾಂ ಜ್ಞಾಪನಾರ್ಥಾಯ. ಸುಮ್ನೆ ಅವಳು ಹೋಗಿ ಸೀದಾ ನಾರಾಯಣನಿಗೆ ಹಾರ ಹಾಕಿದ್ರೆ ಅವಾಗ ಜನ ಏನ್ ಅನ್ಕೊಂಡಾರು? ಲಕ್ಷ್ಮಿ ಹೋಗಿ ಹಾರ ಹಾಕ್ಲೇಬೇಕ್ರಿ, ನಾರಾಯಣ ಗಂಡ, ಅದೇನ್ ದೊಡ್ಡದು. ಅನೇಕ ಜನ ಅಲ್ಲಿ ದೊಡ್ಡ ದೊಡ್ಡವರೆಲ್ಲ ಇದ್ರು, ರುದ್ರದೇವರಿದ್ರು, ಇಂದ್ರದೇವರಿದ್ರು, ಎಲ್ಲ ದೊಡ್ಡ ದೊಡ್ಡವ್ರೆ. ಆದ್ರೂ ಹೋಗಿ ಲಕ್ಷ್ಮೀ ನಾರಾಯಣನಿಗೆ ಯಾಕೆ ಹಾಕಿದ್ಲು ಗೊತ್ತಾ? ಅವಳು ಗಂಡ ಅಂತ ಅಂದ್ಬಿಟ್ಟಿರೋರು. ಅದಕ್ಕೆ ಹಾಗಾಗ್ಬಾರ್ದು, ಬೇರೆಯವ್ರಿಗೆಲ್ಲ ಗೊತ್ತಾಗ್ಲಿ ಇವನು ಸರ್ವೋತ್ತಮ ಅಂತ ಗೊತ್ತಾಗ್ಲಿ ಅಂತ ದೋಷಾನ್ ಉಕ್ತ, ಒಬ್ಬೊಬ್ಬರಲ್ಲಿಯೂ ದೋಷವನ್ನ ಹೇಳಿ ಇತರಾನ್ ಜಹೌ, ಬೇರೆಯವರನ್ನ ಬಿಟ್ಟು, ಜಹೌ ಅಂದ್ರೆ ಬಿಡೋದು, ಬೇರೆಯವರನ್ನ ಬಿಟ್ಟು ನಾರಾಯಣನನ್ನೇ ವರಿಸಿದಳು. ಯಾಕೆ ಹೀಗ್ ಮಾಡಿದ್ಲು? ಯಾಕೆ ಅಂದ್ರೆ ಬೇರೆಯವರಲ್ಲಿ ದೋಷ ಇದೆ, ಇವನು ಸರ್ವೋತ್ತಮ ಅಂತ ಜನಗೆ ಗೊತ್ತಾಗ್ಲಿ, ಲೋಕಕ್ಕೆ ಗೊತ್ತಾಗ್ಲಿ ಅಂತ ಮಾಡಿದ್ದಾಳೆ ಅಂತ ಈ ಪ್ರಶ್ನೆಗೆ ಆಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನೇ ಸಾರೋದ್ಧಾರಕಾರರು ವಾಕ್ಯದಲ್ಲಿ ಹೇಳಿದ್ದಾರೆ. ತಥಾಪಿ ಕಾರಣ ವಿಶೇಷೇಣ ಕಾಲ ವಿಶೇಷೆ ಸಮುದ್ರೋದ್ಭೂತಯ ಲಕ್ಷ್ಮ್ಯ
ಒಂದು ಕಾರಣ ವಿಶೇಷ ಅಂದ್ರೆ ಯಾವುದೋ ಒಂದು ಸ್ಪೆಸಿಫಿಕ್ ಕಾರಣ ಇತ್ತು. ಏನ್ ಕಾರಣ? ಅದೇ ಆಚಾರ್ಯರು ಹೇಳಿರೋದು, ಅವನು ಸರ್ವೋತ್ತಮ ಅಂತ ಗೊತ್ತಾಗ್ಲಿ ಅನ್ಯೇಷಾಂ ಜ್ಞಾಪನಾರ್ಥಾಯ, ಬೇರೆಯವರಿಗೆ ಪರಮಾತ್ಮ ಸರ್ವೋತ್ತಮ ಅಂತ ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ಹೀಗೆ ನೂತನ ಸ್ತ್ರೀ ಇವ, ಒಂದು ನೂತನ ಸ್ತ್ರೀ, ಮದುವೆ ಆಗಿಲ್ಲದೆ ಇರುವ ಸ್ತ್ರೀ ಹೇಗೆ ವಿಡಂಬನೆಯನ್ನ ಮಾಡಬೇಕೋ ಆ ರೀತಿ ವಿಡಂಬನೆಯನ್ನ ಮಾಡಿದ್ದಾಳೆ ಎನ್ನುವ ಪ್ರಮೇಯ. ಅದರಿಂದ ಸರ್ವೋತ್ತಮ ಅಂತ ಗೊತ್ತಾಗತ್ತೆ. ಅದರಿಂದ ಬೇರೆಯವರ ದೋಷವನ್ನ ಹೇಳಲೇಬೇಕಲ್ವಾ? ಆ ಬೇರೆಯವರಲ್ಲಿ ಏನ್ ದೋಷ ಇದೆ ಪರಮಾತ್ಮನಲ್ಲಿ, ಆ ದೋಷ ಇಲ್ಲ, ಆದ್ರಿಂದ ಸರ್ವೋತ್ತಮನಾಗಿದ್ದಾನೆ ಅಂತ ತೋರಿಸೋದಕ್ಕೆ ಈ ಮುಂದೆ ಭಾಗವತ 3-4 ಶ್ಲೋಕಗಳನ್ನ ಹೇಳುತ್ತೆ. ಅದರಲ್ಲಿ ಅದರಲ್ಲಿಯೂ ಕೂಡ ಲಕ್ಷ್ಮಿ ಎಲ್ಲ ಶ್ಲೋಕದಲ್ಲೂ ಯಾರೋ ಒಬ್ಬ ಇದ್ದಾನೆ, ಅವನಿಗೆ ಬಹಳ ತಪಸ್ಸಿದೆ ಆದ್ರೆ ಕೋಪವನ್ನು ಗೆದ್ದಿಲ್ಲ. ಇನ್ಯಾರೋ ಒಬ್ಬ ಇದ್ದಾನೆ ಅಂತ ಹೀಗೆ ಹೆಸರೇ ತಗೊಂಡಿಲ್ಲ ಅವಳು, ಬರೀ ಕಶ್ಚಿತ್ ಕ್ವಚಿತ್ ಅಂತ ಹೀಗೆ ಹೇಳ್ತಾ ಬರ್ತಾ ಇದ್ದಾಳೆ. ಅದು ಆ ಲಕ್ಷ್ಮೀ ಶೋಭಾನಿಯಲ್ಲಿ ಇದು ತಗೊಂಡಿದ್ದಾರೆ ವಾದಿರಾಜರು. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನಾದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆನಿಸಿದಳು. ಅವರ ಹೆಸರನ್ನ ತೆಗೆದುಕೊಳ್ಳದೆ ಒಂದೊಂದು ದೋಷ ಹೇಳ್ತಾ ಬಂದ್ಲು. ಅದು ಒಂದು ರೀತಿಯಲ್ಲಿ ನೋಡಿದ್ರೆ ಬಹಳ ಒಳ್ಳೇದು. ಯಾಕೆ ಅಂದ್ರೆ ತನ್ನ ಮಕ್ಕಳೇ ಎಲ್ರು ಹೆಸರು ಹೇಳಿ ಇವನಲ್ಲಿ ಇಂಥ ದೋಷ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅವಮಾನ. ಅದಕ್ಕೆ ದೋಷ ಹೇಳ್ಬಿಡೋದು, ಅವರೇ ಆತ್ಮಾವಲೋಕನ ಮಾಡ್ಕೋತಾರೆ. ಆತ್ಮಾವಲೋಕನ ಮಾಡಿಕೊಂಡು ಓ ನನ್ನಲ್ಲಿ ದೋಷ ಇದೆ ಅಂತ ಗೊತ್ತಾಗತ್ತೆ. ಈಗ ಕ್ಲಾಸಲ್ಲಿ ಬುದ್ಧಿವಂತ ಯಾರೋ ಒಬ್ಬ ಇರ್ತಾನೆ, ಅವನು ತಪ್ಪು ಮಾಡ್ಬಿಡ್ತಾನೆ. ಟೀಚರ್ಗೆ ಇವನು ಎಂದೂ ತಪ್ಪು ಮಾಡಿದವನಲ್ಲ, ತಪ್ಪು ಮಾಡಿದಾನೆ, ಇವನ್ ಹೆಸರು ಹೇಳಿ ಮಾಡಿದ್ರೆ ಬಹಳ ಅವಮಾನ ಆಗತ್ತೆ. ಅದಕ್ಕೆ ಹೆಸರು ಹೇಳ್ದೇನೆ ಆ ತಪ್ಪನ್ನ ಉದ್ಭಾವನೆ, ಆ ದೋಷವನ್ನು ಉದ್ಭಾವನೆ ಮಾಡಿ ಅದನ್ನ ಬೈದು ಮಾಡಬಾರ್ದು ಹೀಗೆ ಅಂತ ತಿಳಿ ಹೇಳ್ತಾಳೆ. ಆವಾಗ ಬುದ್ಧಿವಂತನಿಗೆ ಗೊತ್ತಾಗತ್ತೆ, ಓ ಇದು ನನ್ನನ್ನೇ ಬೈತಾ ಇದ್ದಾರೆ. ಹಾಗೆ ಲಕ್ಷ್ಮಿ ಯಾರ ಹೆಸರನ್ನು ತೆಗೆದುಕೊಳ್ಳದೆ ದೋಷವನ್ನು ಹೇಳ್ತಾ ಬಂದಿದ್ದಾಳೆ. ಇದಕ್ಕೆ ವ್ಯಾಖ್ಯಾನಕಾರರೆಲ್ಲ ಹೆಸರು ತಗೊಂಡು ಇಂತಿಂತ ಅವರು ಅಂತ ಹೇಳಿದ್ದಾರೆ. ಆದರೆ ಅವಳು ನೇರವಾಗಿ ಹೆಸರು ಹೇಳದೆ ಇರೋದಕ್ಕೆ ಕಾರಣ ಇದು. ಸರಿ, ಮೊದಲನೇ ಶ್ಲೋಕದಲ್ಲಿ ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯ ಅಂತಿದೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ಬರೀತಾರೆ ಸಾರೋದ್ಧಾರಕಾರರು, ಯಸ್ಯ ತಪಃ ಅಸ್ತಿ ಯಸ್ಯ ಮನ್ಯು ನಿರ್ಜಯ ನಾಸ್ತಿ. ಒಬ್ರಿದಾರಪ್ಪ, ಒಬ್ರು ಅಂದ್ರೆ ಒಬ್ರು ಅಂತಲ್ಲ, ಕೆಲವರು ಅಂತ ಇಟ್ಕೊಳ್ಳೋಣ. ಅವರು ಬಹಳ ತಪಸ್ಸು. ಎಷ್ಟು ತಪಸ್ಸು ಅಂದ್ರೆ ಕೇಳಿದ್ದು ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ. ಕರ್ದಮ ಪ್ರಜೇಶ್ವರರು, ಕರ್ದಮ ಮುನಿ ಏನು ಆ ದೇವಹೂತಿ ಆ ಆ ಆ ಮಕ್ಕಳೆಲ್ಲ ಹುಟ್ಟುತ್ತಾರೆ ತಪಸ್ಸಾದ್ಮೇಲೆ, ಎಷ್ಟು ಸಂಪತ್ತು ನಮ್ಮ ತಪಸ್ಸಿನಿಂದ ಒಂದು ಮಿನಿ ಸ್ವರ್ಗವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಕರ್ದಮ ಮುನಿಗಳು. ಅದರಿಂದ ಅಂತಂತಹ ದೊಡ್ಡ ದೊಡ್ಡ ಮುನಿಗಳು ತಪಶಕ್ತಿ, ಅದರಿಂದ ಏನ್ ಕೊಡ್ಲಿಕ್ಕೆ ಬೇಕಾದ್ರೆ ಸಾಮರ್ಥ್ಯ ಅವ್ರಿಗೆ. ಆದ್ರೂ ಅವರು ಕೋಪವನ್ನು ಗೆದ್ದಿಲ್ಲ. ಅದರಿಂದ ಯಾವಾಗ ಏನು ಶಾಪ ಕೊಡ್ತಾರೆ ಹೇಳಲಿಕ್ಕಾಗಲ್ಲ. ಗೌತಮ ಋಷಿಗಳು
ಅಹಲ್ಯಾಗೆ ಕಲ್ಲಾಗುವನು ಶಾಪ ಕೊಟ್ಬಿಟ್ರು. ಭಾರಿ ತಪಸ್ಸು. ಆದ್ದರಿಂದ ತಪಸ್ಸು ಎನ್ನುವ ಗುಣ ಇದೆ. ಆ ತಪಸ್ಸಾಮರ್ಥ್ಯದಿಂದ ನಮಗೆ ಏನ್ ಬೇಕಾದ್ರೆ ಕೊಡ್ಲಿಕ್ಕೆ ಇವ್ರಿಗೆ ಸಾಮರ್ಥ್ಯ ಇದೆ ಅನ್ನೋ ಕಾರಣದಿಂದ ಅವರನ್ನ ವರಿಸೋಣ ಅಂದ್ರೆ ಅವರಿಗೆ ಯಾವಾಗ ಬೇಕಾದ್ರೆ ಕೋಪ, ಮೂಗ್ ಮೇಲೆ ಕೋಪ ಇರುತ್ತೆ. ಮೂಗ್ ಮೇಲೆ ಅಂದ್ರೆ ಮೂಗಿನ ತುದಿ ಅಂದ್ರೆ ಹುಬ್ಬಿನ ಜಾಗ ಅಂತ ಅರ್ಥ. ಮೂಗು ಕೊನೆ ಅಲ್ಲ. ಆ ಅಲ್ಲಿ ಕೋಪ ಇರುತ್ತೆ. ಅದು ರುದ್ರದೇವರ ಇದ್ದ ಸ್ಥಳ. ಇಲ್ಲಿ ಯಾರನ್ನು ತಗೊಳ್ಬೇಕು ಅಂದ್ರೆ ಬರೀತಾರೆ, ತಾಪಸಃ ದೂರ್ವಾಸಾದಿ. ದೂರ್ವಾಸರನ್ನು ತಗೊಳ್ಬೇಕು. ಆದಿಪದ ಇಟ್ಟಿದ್ದಾರೆ. ಆದಿಪದ ಇಟ್ಟಿದ್ರಿಂದ ಬೇರೆ ಬೇರೆ ಜನರನ್ನು ತಗೊಳ್ಬಹುದು. ಯಾರು ದೂರ್ವಾಸ ಪ್ರವೃತ್ತಿಗಳು, ತಪಸ್ಸು ಉಳ್ಳವರು, ಅವರು ಎಲ್ಲರನ್ನೂ ಕೂಡ ಸ್ವೀಕಾರ ಮಾಡಬಹುದು. ಏನಾಯ್ತು ದೂರ್ವಾಸ ಅವ್ರ ಕೇಸಲ್ಲಿ? ಸಹಿ ಅಂಬರೀಷೇ ರಾಜ್ಞಿ ಕ್ರೋಧಂ ಕೃತ್ವ ಸುಬಹು ಪ್ರಸಿದ್ಧಿಮಾನ್. ಆ ದೂರ್ವಾಸರು ಏನಪ್ಪಾ ಅವ್ರ ಚರ್ಯೆ, ಪಾಪ ಅಂಬರೀಷ ಚಕ್ರವರ್ತಿ ಏನೂ ತಪ್ಪು ಮಾಡಿಲ್ಲ. ಅವನ್ ಮನೆಗೆ ಹೋಗಿ ದ್ವಾದಶಿ ಬೆಳಗ್ಗೆ ತಾವೇ ಹೋಗಿ, ಅವನೇನ್ ಕರೆದಿಲ್ಲ ಮಾಡಿಲ್ಲ, ತಾವೇ ಹೋಗಿ ಬರ್ತೀನಿ ಅಂತ ಹೇಳಿ ಬೇಕು ಅಂತ ನಿಧಾನಕ್ಕೆ ಹೋಗಿ, ಏನಿದು ಇಷ್ಟು ಆ ಕೋಪ ಅವ್ರಿಗೆ? ಆದ್ದರಿಂದ ಇಂತಹ ದೂರ್ವಾಸಾದಿ ಪ್ರವೃತ್ತಿಗಳು ಅನೇಕ ಜನರಿದ್ದಾರೆ. ಅವರನ್ನೆಲ್ಲ ನಾನು ಒರೆಸ್ಲಿಕ್ಕಾಗಲ್ಲ ಅಂತ ಲಕ್ಷ್ಮಿ ಒಂದು ಸ್ವೀಪಿಂಗ್ ಸ್ಟೇಟ್ಮೆಂಟ್. ಏನೋ ತಪಸ್ಸು ಅಂದಿದ್ರೆ ಆಗಲ್ಲಪ್ಪ, ಅವ್ರಲ್ಲಿ ಕೋಪ ಇದೆಯೋ ಇಲ್ವೋ ಫಸ್ಟ್ ನೋಡ್ರಿ. ಕೋಪ ಇದ್ರೆ ನಾನು ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ಲು. ಅದೇ ಇದು ದೂರ್ವಾಸರಿಗೆ ಆಗ್ಬಹುದು. ಇದನ್ನ ಲಕ್ಷ್ಮೀ ಶೋಭಾನೆಯಲ್ಲಿ ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜ್ವಲಿಸುವ ಕೋಪಾದಿ ಶಾಪವ ಕೊಡುವ ಲಲನೆಯನಿವರು ವಲಿಸುವರೆ ಅಂತ ಅಲ್ಲೂ ಅನೇಕ ಜನರನ್ನು ತಗೊಂಡಿದ್ದಾರೆ. ಕೊಡುವರು. ಇಲ್ಲಿ ಶ್ಲೋಕದಲ್ಲಿ ಯಸ್ಯ ಅಂತ ಏಕವಚನ ಇದೆ. ಯಸ್ಯ ತಪಃ ನೂನಂ, ಯಾರಿಗೋ ಒಬ್ಬನಿಗೆ ತಪಸ್ಸು ಇದೆ ಅಂತಂದಾಗ ಒಬ್ಬರನ್ನ ತಗೊಳ್ಬೇಕು ಅಂತ ಅನ್ಸತ್ತೆ. ಆದ್ರೆ ಅದು ಆ ಒಬ್ಬರದ್ದು ಅಂತಲ್ಲ. ಯಾಕೆ? ದೋಷವನ್ನು ಹೇಳ್ತಾ ಇದ್ದಾಳೆ. ದೋಷವನ್ನು ಹೇಳಿದಾಗ ಯಾರಲ್ಲಿ ಈ ದೋಷ ಇದೆಯೋ ಅವರೆಲ್ಲರನ್ನೂ ತಗೊಳ್ಬಹುದು. ಅದಕ್ಕೆ ಸಾರೋದ್ಧಾರಕಾರರು ಆದಿಪದವನ್ನು ಇಟ್ಬಿಟ್ಟಿದ್ದಾರೆ. ಅಂದ್ರೆ ಅನೇಕ ಜನರನ್ನು ತಗೊಳ್ಬಹುದು. ವಸಿಷ್ಠರು, ವಿಶ್ವಾಮಿತ್ರರು. ವಸ್ತುತಃ ವಿಶ್ವಾಮಿತ್ರರಿಗೆ ತುಂಬಾ ಕೋಪ ಇದ್ದಿತ್ತು. ವಸಿಷ್ಠರಿಗೆ ಎಲ್ಲಿ ಕೋಪ ಬಂತು ಅಂತ ಕೇಳಿದ್ರೆ ಆ ಹಿಂದೆ ಕತೆ ಹೇಳಿದ್ದೆ ನಿಮಗೆ. ವಸಿಷ್ಠರ ಮಕ್ಕಳನ್ನೆಲ್ಲ ವಿಶ್ವಾಮಿತ್ರರು ಆ ತಮ್ಮ ತಪಸ್ಸಾಮರ್ಥ್ಯದಿಂದ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಶಕ್ತಿ ಅಂತ ವಸಿಷ್ಠರ 100 ಜನ ಮಕ್ಕಳು, ಅನೇಕ ಶಿಷ್ಯರು ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಅವಾಗ ಆ ಶಕ್ತಿಯ ಹೆಂಡತಿ ಅದೃಶ್ಯಂತಿ, ಅವಳು ಗರ್ಭಿಣಿಯಾಗಿದ್ದು ಅವಳ ಗರ್ಭದಿಂದ ವೇದ ಮಂತ್ರ ಬರ್ತಾ ಇರುತ್ತೆ. ಅವಾಗ ವಸಿಷ್ಠರು ಇದೊಂದು ಕುಡಿ ಇದೆ ಅಂತ ಯೋಚನೆ ಮಾಡಿ ತಮ್ಮ
ಏನು ಒಂದು ಆ ತಮ್ಮ ಮಕ್ಕಳೆಲ್ಲ ಹೋಗಿದ್ರು ಅಂತ ಏನ್ ಬೇಜಾರಾಗಿತ್ತು, ಬೇಜಾರಿಂದ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಂಡಿದ್ರು ಅವರು ವಸಿಷ್ಠರು. ಇವಾಗ ಆ ಅದೃಶ್ಯಂತಿ ತನ್ನ ಸೊಸೆಯ ಗರ್ಭದಲ್ಲಿ ಇರುವ ಮುನಿ ಗರ್ಭದಿಂದಲೇ ವೇದಘೋಷ ಬರ್ತಾ ಇದೆ ಅನ್ನೋದನ್ನ ಕೇಳಿ ಬಹಳ ಸಂತೋಷ ಪಟ್ರು. ಅವರೇ ಪರಾಶರರ ಮಕ್ಕಳೇ ವೇದವ್ಯಾಸ ದೇವರು. ಈ ಪರಾಶರರು ಅಂತ ಗೊತ್ತಾಯ್ತು, ಆದ್ರೆ ಗರ್ಭದಲ್ಲಿ ಇನ್ನೂ ಇದ್ದಾಗಲೇ ಇವರ ವೇದ ಘೋಷ ಬರ್ತಾ ಇದೆ ಅಂತ ತಿಳಿದು ಮತ್ತೆ ರಾಕ್ಷಸ ಅದೃಶ್ಯಂತಿಯನ್ನು ತಿನ್ಬೇಕು ಅಂತ ಬಂದ್ಬಿಟ್ಟ. ಅವಾಗ ವಸಿಷ್ಠರು ಕೋಪದಿಂದ ರಾಕ್ಷಸನಿಗೆ ಶಾಪ ಕೊಡ್ಲಿಲ್ಲ. ಅವನು ವಸ್ತುತಃ ಒಳ್ಳೆ ಜೀವ ಇದ್ದ. ಆ ರಾಕ್ಷಸ ನೀರಿಂದ, ಕಮಂಡಲು ನೀರಿನಿಂದ ಅವನು ಪ್ರೋಕ್ಷಣೆ ಮಾಡಿದ್ರು. ಅವನೇ ಕಲ್ಮಾಶಪಾದ ಅಂತ ರಾಜ. ಶಾಪ ಕೊಡದೇನೆ ಅವನನ್ನ ಶಾಪದಿಂದ ವಿಮೋಚನೆ ಮಾಡಿದರು. ಆದ್ರೂವೆ ಒಂದು ಸಲಿ ಕಲ್ಮಾಶಪಾದ ರಾಜ ತನ್ನ ಮನೆಗೆ ವಸಿಷ್ಠರನ್ನ ಊಟಕ್ಕೆ ಕರೆದಿರ್ತಾನೆ. ಅಲ್ಲಿ ರಾಜನಿಗೆ ಗೊತ್ತಿಲ್ಲದೆ ಯಾರೋ ಶ್ರಾದ್ದಕ್ಕೆ ಅಂತ ನರಮಾಂಸವನ್ನು ಹಾಕ್ಬಿಟ್ಟಿರ್ತಾರೆ. ಅವಾಗ ವಸಿಷ್ಠರ ಕೋಪ ಬಂದ್ಬಿಟ್ಟು ಕಲ್ಮಾಶಪಾದ ರಾಜನಿಗೆ ನೀನು ನರಭಕ್ಷಕನಾಗು ಅಂತ ಶಾಪ ಕೊಟ್ಟಿರ್ತಾರೆ ಹಿಂದೆ. ಇವಾಗಲ್ಲ, ಆ ನರಭಕ್ಷಕನಾಗು ಅಂತ ಅವರೇ ಶಾಪ ಕೊಟ್ಟಿದ್ದು. ಅದೇ ನರಭಕ್ಷಕನಾಗಿ ಆ ರಾಕ್ಷಸ ಆ ಇವ್ರ ಹತ್ರ ಬಂದು ಇವರ ಮಕ್ಕಳನ್ನೆಲ್ಲ ತಿನ್ಲಿಕ್ಕೆ ಬಂದಿದ್ದ. ಒಟ್ಟು ವಸಿಷ್ಠರ ಶಾಪ ಇತ್ತು. ಕೋಪದಿಂದ ವಿಚಾರ ಮಾಡದೇನೆ, ಯಾಕೆಂದ್ರೆ ಕಲ್ಮಾಶಪಾದ ರಾಜ ಆದಾಗ ಅವನು ಬೇಕಂತ ಮಾಡಲಿಲ್ಲ. ಆದ್ರೂ ವಸಿಷ್ಠರ ಶಾಪ ಕೊಟ್ಟಿತ್ತು. ಅದರಿಂದ ವಸಿಷ್ಠರಲ್ಲೂ ಕೂಡ ಆ ಕೋಪ ಅನ್ನೋದಿದೆ. ಇನ್ನು ವಿಶ್ವಾಮಿತ್ರರದಂತೂ ಹೇಳಲೇಬೇಕಾಗಿಲ್ಲ. ಅವರು ಕಾಮವನ್ನ ಗೆದ್ರೂ ಕೂಡ ಕೋಪವನ್ನ ಗೆಲ್ಲೋದಿಲ್ಲ. ಎಷ್ಟು ಅಂದ್ರೆ ಅವರಲ್ಲಿ ವಿಶ್ವಾಮಿತ್ರರಲ್ಲಿ ಎಷ್ಟು ಕೋಪ ಇತ್ತಪ್ಪ ಅಂದ್ರೆ, ವೇದ ಮಂತ್ರದಲ್ಲಿ ವಿದ್ವೇಷಿಣಿ ಮಂತ್ರ ಅಂತ ಇದೆ. ವಸಿಷ್ಠ ವಿದ್ವೇಷಿಣಿ ಮಂತ್ರ ಅಂತ ಋಗ್ವೇದದಲ್ಲಿ ಒಂದು 4 ಮಂತ್ರ ಇದೆ. ಅದರಲ್ಲಿ ಆ ವಸಿಷ್ಠ ವಿದ್ವೇಷಿಣಿ ಮಂತ್ರದಲ್ಲಿ ವಸಿಷ್ಠ ಋಷಿಗಳ ಒಂದು ಸಂತಾನ ಅದು ಉಳಿಯೋದು ಬೇಡ ಅಂತ ಆ ವೇದ ಮಂತ್ರ ಇದೆ. ವಸ್ತುತಃ ವಸಿಷ್ಠ ಗೋತ್ರದವರು ಅದನ್ನ ಪಾರಾಯಣ ಮಾಡೋದಿಲ್ಲ. ಆ 4 ವೇದ ಮಂತ್ರಗಳನ್ನು ಬಿಟ್ಟು ಮುಂದೆ ಹೊಟ್ಟೋಗ್ಬಿಡ್ತಾರೆ. ಕೇಳಿಸ್ಕೊಳ್ಳೋದು ಇಲ್ಲ. ಆ ನಿರುಕ್ತ ಅಂತ ವೇದ ಮಂತ್ರಗಳಿಗೆ, ಕೆಲವು ಕಠಿಣ ಪದಗಳಿಗೆ ಅರ್ಥವನ್ನ ನಿರುಕ್ತ ಎನ್ನುವ ಗ್ರಂಥದಲ್ಲಿ ದುರ್ಗಾಚಾರ್ಯರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅವರು ನಾನು ವಸಿಷ್ಠ ಗೋತ್ರನಾದ್ದರಿಂದ ಈ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಕೋಪ ವಿಶ್ವಾಮಿತ್ರರಿಗೆ. ಆದರೂ ಕೊನೆಗೆ ವಸಿಷ್ಠರೇ ಮುಂದೆ ಅವ್ರದೆಲ್ಲ ತಪಸ್ಸು ಮುಗಿದ ಮೇಲೆ ಬ್ರಹ್ಮದೇವರು ಬಂದು ಹೇಳ್ತಾರೆ, ನೀ ಬ್ರಹ್ಮರ್ಷಿ ಆಗಿದೆಯಾ ಅಂತ. ಅವಾಗ ವಿಶ್ವಾಮಿತ್ರ ಹೇಳ್ತಾರೆ, ವಸಿಷ್ಠರು ಹೇಳ್ಬೇಕು ನನಗೆ ಅಂತಾರೆ. ವಸಿಷ್ಠರು ನೀನು ಬ್ರಹ್ಮರ್ಷಿ ಪದವಿಯನ್ನು ಹೊಂದಿದೀಯಾ ಅಂತ ಹೇಳಿದ ಮೇಲೆ ವಿಶ್ವಾಮಿತ್ರರು ವಸಿಷ್ಠರಿಗೆ ತಲೆ ಬಾಗ್ತಾರೆ. ಅವರೆಲ್ಲ ಜ್ಞಾನಿಗಳು. ಏನಪ್ಪ ಇಷ್ಟೊಂದು ಕೋಪ ಅಂತ ನಾವು ಅದು ಒಂದು ಕಾರಣ ವಿಶೇಷದಿಂದ ಆ ವಿಶ್ವಾಮಿತ್ರರು ವಸಿಷ್ಠರ ಮೇಲೆ ಕೋಪ. ಆಮೇಲೆ ಮಹಾಭಾರತದಲ್ಲ ನೀವು ನೋಡ್ಬೇಕು, ಎಷ್ಟು ಭಕ್ತಿ ವಸಿಷ್ಠರಿಗೆ, ಪ್ರೀತಿ. ವಿಶ್ವಾಮಿತ್ರರು ವಸಿಷ್ಠರ ಮೇಲೆ ಮಾಡುವ ಪ್ರೀತಿ ಭಕ್ತಿ
ಆ ಕಥೆಯೆಲ್ಲ ಕೇಳ್ಬಿಟ್ರೆ ಇವರು ವಿಶ್ವಾಮಿತ್ರರು ಹೀಗೆ ವಸಿಷ್ಠರಿಗೆ ತೊಂದರೆ ಕೊಟ್ರ ಅಂತ ಅನಿಸ್ಬಿಡುತ್ತೆ. ಆದ್ದರಿಂದ ಎಲ್ಲರಿಗೂ ಮಿತ್ರರೇ ಅವರು. ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ವಿಶ್ವಸ್ಯ ಮಿತ್ರಂ, ಎಲ್ಲರಿಗೂ ಮಿತ್ರರವರು ವಿಶ್ವಾಮಿತ್ರರು. ಹೀಗೆ ವಿಶ್ವಾಮಿತ್ರರನ್ನು ಕೂಡ ಆದಿಪದದಿಂದ ಇಲ್ಲಿ ತಗೊಳ್ಬಹುದು. ಇನ್ನ ಬೇರೆ ಬೇರೆ ರುದ್ರದೇವರ ಕೋಪ ಬಂದಿದೆ, ದೂರ್ವಾಸರೇ ರುದ್ರದೇವರು, ಅದಂತೂ ಸರಿನೇ ಸರಿ. ಆದ್ರೆ ಮೂಲ ರೂಪದಲ್ಲಿಯೂ ಕೂಡ ರುದ್ರದೇವರು ದ್ರೌಪದಿ ಅವತಾರದಲ್ಲಿ ಶಚಿ ಅಲ್ಲಿರ್ತಾಳೆ ಒಂದು ಅಂಶದಿಂದ. ರುದ್ರದೇವರು ಶಾಪ ಕೊಟ್ಟಾಗ ಇಂದ್ರದೇವರು ಬಂದು ರುದ್ರದೇವರನ್ನು ಕೇಳ್ತಾರೆ, ಅಲ್ಲ ನಾನು ತ್ರಿಲೋಕಾಧಿಪತಿ, ನಾನ್ ರಾಜ ಆಗಿರ್ಬೇಕಾದ್ರೆ ನನ್ನ ಒಂದು ಆಡಳಿತದಲ್ಲಿ ಒಂದೇ ಹೆಣ್ಣು ಮಗಳಿಗೆ ಅನೇಕ ಜನ ಗಂಡಂದ್ರಾಗುವ ಶಾಪ ನೀವ್ ಹೇಗ್ ಕೊಟ್ರಿ ಅಂತ ರುದ್ರದೇವರ ಮೇಲೇನೆ ಅವರು ಇಂದ್ರದೇವರು ಪ್ರಶ್ನೆ ಮಾಡ್ತಾರೆ ಕೋಪದಿಂದ. ರುದ್ರದೇವರು ಶಾಪನೆ ಕೊಟ್ಬಿಡ್ತಾರೆ ಇಂದ್ರದೇವರಿಗೆ. ನೀ ಏನ್ ಕೇಳೋದು, ನಿನ್ಕಿಂತ ದೊಡ್ಡವನ್ ನಾನು, ನಾನು ಏನೋ ಒಂದು ಕಾರಣದಿಂದ ಶಾಪ ಕೊಟ್ರೆ ನೀನೇನ್ ಕೇಳೋದು ಅಂತ ರುದ್ರದೇವರು ಇಂದ್ರದೇವರು ಶಾಪ ಕೊಟ್ಟು ಅದರಿಂದನೇ ಅರ್ಜುನನಾಗ ಅವತಾರ ಮಾಡ್ಬೇಕಾಯ್ತು ಇಂದ್ರದೇವರು. ಆದ್ರಿಂದ ರುದ್ರದೇವರಿಗೂ ಕೂಡ ಮೂಲ ರೂಪದಲ್ಲೇ ಕೋಪ ಇದೆ. ಬ್ರಹ್ಮದೇವರಿಗೂ ಕೋಪ ಇದೆ. ಬ್ರಹ್ಮದೇವರು ಒಂದ್ಸಲಿ ಸಮುದ್ರ ತೀರದಲ್ಲಿ ವಿಹಾರ ಮಾಡ್ತಾ ಇರ್ಬೇಕಾದ್ರೆ ಆ ಅಲೆಗಳು ನೀರು ಅವ್ರ ಮೈಗೆ ಬಡೀತಂತೆ. ಅದು ಯಾಕಷ್ಟು ಹತ್ರ ಹೋಗಿದ್ರೋ ಗೊತ್ತಿಲ್ಲ. ಅದು ಸಿಟ್ಟು ಬಂದು ಸಮುದ್ರ ರಾಜನಿಗೆ ಶಾಪ ಕೊಟ್ರು. ಅದಕ್ಕೆ ಅವನು ಶಂತನುವಾಗಿ ಹುಟ್ಟದ. ಅದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಒಟ್ಟು ಅನೇಕ ಜನರನ್ನ ತಗೊಳ್ಬಹುದು, ಯಾರ್ಯಾರು ಶಾಪ ಕೊಟ್ಟಿದ್ದಾರೆ ಅನೇಕ ಜನರನ್ನ ತೆಗೆದುಕೊಂಡು ಲಕ್ಷ್ಮಿ ಏನ್ ಮಾಡ್ತಾ ಇದ್ದಾಳೆ, ಇವ್ರು ದೇವತೆ ಆಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಋಷಿಗಳಾಗಿರ್ಬೋದು, ಆದ್ರೆ ಕೋಪ ಇರೋದ್ರಿಂದ, ಕೋಪ ಎನ್ನುವುದು ದೊಡ್ಡ ದೋಷ. ಅದೇ ನಮ್ಮ ನಾರಾಯಣ ನೋಡಿ, ಕೋಪನೇ ಇಲ್ಲ ಅವನಿಗೆ. ಆ ಭೃಗು ಋಷಿಗಳು ಬಂದು ಒದ್ರುವೆ ಅವರನ್ನ ಅವರ ಪಾದ ಪೂಜೆ ಮಾಡಿ ಕಳಿಸ್ಕೊಡ್ತಾನೆ. ಅಂತಹ ಸಾತ್ವಿಕ, ಕೋಪವರ್ಜಿತ ನಾರಾಯಣ. ಆದ್ದರಿಂದ ಕೋಪ ಎನ್ನುವ ದೋಷ ನಮ್ಮ ನಾರಾಯಣನಲ್ಲಿಲ್ಲ. ಇನ್ನ ಎರಡನೆಯದು ಜ್ಞಾನಂ ಕ್ವಚಿತ್ ತಸ್ಯ ನ ಸಂಗವರ್ಜಿತಂ. ಇನ್ ಕೆಲವರಿದ್ದಾರೆ, ಅವರು ಒಳ್ಳೆ ಜ್ಞಾನ ಆದ್ರೂ ಕೂಡ ಸಂಘ ಬಿಟ್ಟಿಲ್ಲ. ಏನ್ ಸಂಘ, ಯಾರ ಸಂಘ? ಹಣದ ಸಂಘ, ಧನದ ಸಂಘವನ್ನು ಬಿಟ್ಟಿಲ್ಲ. ಏನ್ರಿ ಜ್ಞಾನಕ್ಕೂ ಹಣದ ಸಂಘಕ್ಕೂ ಏನ್ ಸಂಬಂಧ? ಅಲ್ಲ, ಮತ್ತೆ ಜ್ಞಾನ ಇದ್ರೆ, ಸರಿಯಾದ ಜ್ಞಾನ ಇದ್ರೆ ಹಣದ ಮೇಲೆ ಆಸೆ ಇರಬಾರ್ದು. ಪರಮಾತ್ಮನ ವಿಷಯಕವಾಗಿ ಸರಿಯಾದ ಜ್ಞಾನ ಇದ್ರೆ ಅವಾಗ ವೈರಾಗ್ಯದಿಂದ ಇರ್ಬೇಕಲ್ವಾ? ಇಲ್ಲ. ಯಾರನ್ನು ತಗೊಳ್ಬೇಕು ಅಂದ್ರೆ ಸಾರೋದ್ಧಾರಕರು ಬರೀತಾರೆ, ಶುಕ್ರ ಬೃಹಸ್ಪತಿ, ಶುಕ್ರಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಲಕ್ಷ್ಮಿ. ಯಾಕೆ? ತಾವು ದೇವದೈತ್ಯ ಪುರೋಹಿತವು, ಮಂತ್ರಿ ಸದೃಶವು. ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಪುರೋಹಿತರು, ಶುಕ್ರಾಚಾರ್ಯರು ಕೂಡ ದೇವತೆಗಳ ಪುರೋಹಿತರು, ದೈತ್ಯರ ಪುರೋಹಿತರು. ಮಂತ್ರಿ ಸದೃಶವು, ಮಂತ್ರಿಗೆ ಸಮಾನ ಅವರು. ಅವರಲ್ಲಿ ಏನಾಯ್ತು? ಅದೇನು ಹಣದ ಮೇಲೆ ಆಸೆ, ಏನು ಅದು ಕತೆ ಅಂತ ಕೇಳಿದ್ರೆ, ಒಂದು ಸಲಿ ಏನಾಯ್ತು, ಬೃಹಸ್ಪತ್ಯಾಚಾರ್ಯರು ಮರುತ್ತ ಅಂತ ಒಬ್ಬ ರಾಜ ಇದ್ದ. ಈ ಮರುತ್ತ ರಾಜನ ಕತೆ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಈ ಪಾಂಡವರು
ಎಲ್ಲ ಯುದ್ಧ ಎಲ್ಲ ಆದ್ಮೇಲೆ ಮತ್ತೆ ರಾಜಸೂಯಾಗವನ್ನು ಮಾಡ್ತಾರೆ 3 ಸಲ. ಅದು ಆ ರಾಜಸೂಯಾಗಕ್ಕೆ ಸಂಪತ್ತು ಬೇಕಾಗಿರುತ್ತೆ, ಹಣ ಬೇಕಾಗಿರುತ್ತೆ. ಯಾಕೆಂದ್ರೆ ಆಗ್ತಾನೆ ಯುದ್ಧ ಆಗಿ ಎಲ್ಲ ಆ ಬೊಕ್ಕಸ ಎಲ್ಲ ಖರ್ಚಾಗಿರುತ್ತೆ. ಅವಾಗ ವೇದವ್ಯಾಸ ದೇವರು ಅವರನ್ನ ಹಿಮಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮರುತ್ತ ರಾಜ ಯಜ್ಞ ಮಾಡಿದ ಸ್ಥಳ, ಅಲ್ಲಿ ಸಿಕ್ಕಾಪಟ್ಟೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ಯಾಗ ಮುಗಿದ ಮೇಲೆ ಅಷ್ಟು ಸಂಪತ್ತು ಇರುತ್ತೆ. ಆ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಬರ್ತಾರೆ. ಇವನಿಗೆ ಹೆಂಗಪ್ಪ, ಯಾರೋ ಈ ಮರುತ್ತ ರಾಜ ಸಾಮಾನ್ಯ ರಾಜ ಅಲ್ಲ. ವೇದದಲ್ಲಿ ಮರುತ್ತ ರಾಜನ ವರ್ಣನೆ ಇದೆ. ಮರುತ್ತ ರಾಜನ ಯಾಗ, ಅವನು ಯಾಗ ಮಾಡಿ ಎಷ್ಟು ದೊಡ್ಡ ಯಾಗ ಅಂತ ಕೇಳಿದರೆ, ಆ ಯಾಗದಲ್ಲಿ ಊಟ ಮಾಡ್ಲಿಕ್ಕೆ ಬಡಿಸ್ಲಿಕ್ಕೆ ದೇವತೆಗಳು ನಿಂತಿದ್ರಂತೆ. ಮರುತ ಪರಿವೇಷ್ಟಾರ ಮರುತಸ್ಯಾವ ಸಂಗೃಹೆ ಅಂತ ವೇದ ಹೇಳುತ್ತೆ. ಅಂತಹ ದೊಡ್ಡ ಯಾಗ, ದೇವತೆಗಳು ಬಂದು ಪರಿಚರ್ಯದ ಕೆಲಸ ಮಾಡ್ತಾ ಇದ್ರು ಮರುತ್ತನ ರಾಜ್ಯದಲ್ಲಿ, ಯಾಗದಲ್ಲಿ. ಯಾಕಪ್ಪ ಅಂದ್ರೆ ಶಿವನ ವರ ಇತ್ತು ಅವನಿಗೆ, ಮರುತ್ತನಿಗೆ. ಶಿವನ ವರದಿಂದ ಮರುತ್ತನಿಗೆ ಸಿಕ್ಕಾಪಟ್ಟೆ ಐಶ್ವರ್ಯ. ಎಷ್ಟು ಐಶ್ವರ್ಯ ಅಂದ್ರೆ ಇಂದ್ರನ ಐಶ್ವರ್ಯಕ್ಕಿಂತ 1 ತೂಕ ಜಾಸ್ತಿ ಮರುತ್ತರಾಜನಿಗೆ ಬಂದಿದ್ದು. ಯಾಕೆ? ರುದ್ರದೇವರ ವರ. ಅಂತಹ ಮರುತ್ತರಾಜ ಒಂದ್ಸರಿ ಅದೇ ಈ ಯಾಗ ಮಾಡಬೇಕು ಅಂತ ಯೋಚನೆ ಮಾಡಿದ. ಯೋಚನೆ ಮಾಡಿ ಅಂತ ಇಂಥ ಪುರೋಹಿತರಲ್ಲ, ಬೃಹಸ್ಪತ್ಯಾಚಾರ್ಯರೇ ಪುರೋಹಿತರಾಗ್ಬೇಕು ಅಂತ ಹೋಗಿ ಕೇಳಿದ. ಬೃಹಸ್ಪತ್ಯಾಚಾರ್ಯರು ಒಪ್ಕೊಂಡ್ರು. ಇಂಥ ದೊಡ್ಡ ರಾಜ, ಇವನಲ್ಲಿ ಪೌರೋಹಿತ್ಯ ಮಾಡಿಸೋದು ಅಂದ್ರೆ ನನಗೊಂದು ಕೀರ್ತಿ ಅಂತ ಬೃಹಸ್ಪತ್ಯಾಚಾರ್ಯ ಒಪ್ಕೊಂಡ್ರು. ಇದು ಗೊತ್ತಾಯ್ತು ಇಂದ್ರನಿಗೆ. ಅರೆ, ನನಗಿಂತ ಯಾವುದೋ ರಾಜ, ನಾನು ದೇವತೆ, ಈ ರಾಜನಿಗೆ ಇಷ್ಟೊಂದು ಐಶ್ವರ್ಯ, ನನ್ನಲ್ಲಿರುವ ಐಶ್ವರ್ಯಕ್ಕಿಂತ ಜಾಸ್ತಿ ಐಶ್ವರ್ಯ ಬಂದಂಗಿದೆ. ಇವನ ಹತ್ರ ಹೋಗಿ ನಮ್ಮ ಗುರುಗಳು ಪೌರೋಹಿತ್ಯ ಮಾಡಿಸೋದು ಅಂದ್ರೆ ಏನು ಅಂತ ಅನ್ಕೊಂಡು ಬೃಹಸ್ಪತ್ಯಾಚಾರ್ಯಗೆ ಆರ್ಡರ್ ಮಾಡ್ಬಿಟ್ಟ ಇಂದ್ರ. ಇಲ್ಲ, ನೀವು ಹೋಗಿ ಕೂಡುದು, ಅದೇನು ಪೌರೋಹಿತ್ಯಕ್ಕೆ ಸಂಪತ್ತು ಕೊಡ್ತಾನೆ, ದಕ್ಷಿಣೆ ಕೊಡ್ತಾನೆ, ನಾನೇ ಕೊಡ್ತೀನಿ ಅಂತಂದ್ರು ಇಂದ್ರದೇವರು. ಸರಿ, ಮತ್ತೆ ಇಂದ್ರ ಹೇಳಿದಾನೆ ಯಾತಿಗೆ ಹೋಗ್ಬೇಕು ಅಂತ ಬೃಹಸ್ಪತ್ಯಾಚಾರ್ಯರು ಮೊದಲು ಒಪ್ಕೊಂಡಿದ್ರು. ಆಮೇಲೆ ಇಂದ್ರ ಹೀಗೆ ಹೇಳ್ದ ಅಂದ್ಬಿಟ್ಟು ಮರುತ್ತರಾಜ ಹತ್ರ ಹೋಗಿ ಬರ್ತಾ ಇಲ್ಲಪ್ಪ ಅಂತ ಹೇಳಿಬಿಟ್ರು. ಮರುತ್ತರಾಜ, ಇದು ಇಂದ್ರನ ಒಂದು ಕೈವಾಡ ಇದೆ ಅಂತ ಸುಮ್ನಾಗ್ಬಿಟ್ಟ. ಅವನೇನ್ ಮಾಡ್ದ, ಬೃಹಸ್ಪತ್ಯಾಚಾರ್ಯರ ತಮ್ಮ ಸಂವರ್ತ ಅಂತ ಒಬ್ರು, ಅವನು ಪುರೋಹಿತಾರೆ, ಬೃಹಸ್ಪತ್ಯಾಚಾರ್ಯರ ತಮ್ಮ. ಅವ್ರ ಹತ್ರ ಹೋಗಿ ಆ ಆ ಈ ಮರುತ್ತರಾಜ ಕೇಳ್ದ, ನೀವಾದ್ರೂ ಮಾಡಿಸಿ ಅಂತ. ಅವರು ಸಂವರ್ತ, ಅವರು ಎಲ್ಲೂ ಪೌರೋಹಿತ್ಯಕ್ಕೆ ಹೋಗೋರೇ ಅಲ್ಲ. ಈ ಮರುತ್ತರಾಜ ಕೇಳಿದಾಗ ಆ ಆ, ಇಲ್ಲ ಇಲ್ಲ ಅಂತ ಇದ್ರು. ಕೊನೆಗಿಲ್ಲ, ನೀವು ಬಂದ್ರೇನೆ ಯಾಗ ಆಗತ್ತೆ ಅಂತ ಬಹಳ ಬಲವಂತ ಮಾಡಿದ್ದಕ್ಕಾಯ್ತು ಅಂತ ಸಂವರ್ತ ಒಪ್ಕೊಂಡ್ರು. ಬೃಹಸ್ಪತ್ಯಾಚಾರ್ಯ ಏನ್ ಅನ್ಕೊಂಡಿದ್ರು, ನಾನಿಲ್ಲ ಅಂದ್ರೆ ಯಾಗನೇ ನಡೆಯೋದಿಲ್ಲ ಅಂತ ಅನ್ಕೊಂಡಿದ್ರು. ಈಗ ನೋಡಿದ್ರೆ ಅವ್ರ ತಮ್ಮನೇ ಪೌರೋಹಿತ್ಯ ಮಾಡಿಸ್ತಾ ಇದಾರೆ ಏನ್ ಗೊತ್ತಾಯ್ತು. ಸರಿ, ವಾಪಸ್ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಹತ್ರ ಬಂದ್ರು.
ನೋಡಿ ನೀವು ಮಾಡಿದ ಕೆಲ್ಸ, ನಾನೇನೋ ಯಾಗನೇ ನಿಂತೋಗತ್ತೆ ಅನ್ಕೊಂಡಿದ್ದೆ, ಆದ್ರೆ ನನ್ ತಮ್ಮ ಹೋಗ್ತಾ ಇದ್ದಾನೆ, ಇದು ನಂಗೆ ತಡ್ಕೊಳಿಕ್ ಆಗಲ್ಲ, ನೀ ಏನ್ ಯೋಚನೆ ಮಾಡ್ಬೇಡ, ನೀನ್ ಮಾಡಿರೋ ಅಷ್ಟು ದೊಡ್ಡ ಯಾಗವನ್ನ ಏನ್ ಮಾಡ್ಸೋದಿಲ್ಲ, ಆ ನನ್ನ ಅನುಮತಿ ಕೊಡು ಅಂತ ಕೇಳಿದ್ರು. ಸರಿ ಆಯ್ತು ಅಂತ ಇಂದ್ರ ಒಪ್ಕೊಂಡ, ಹೋಗಪ್ಪ ಹೋಗ್ರಿ ಅಂತಂದ್ರೆ ಈ ಬೃಹಸ್ಪತ್ಯಾಚಾರ ವಾಪಸ್ ಮರುತರಾಜನ ಹತ್ರ ಬಂದು ಆ ನಾನ್ ಮಾಡಿಸ್ತೀನಿ ಎಂದು. ಆ ಮರುತರಾಜ ಅಂದ, ಅದು ಆಗೋದಿಲ್ಲ, ನಾನ್ ಸಂವರ್ತನಿಗೆ ಹೇಳಾಯ್ತು, ಸಂವರ್ತ ಈಗ ಪೌರೋಹಿತ್ಯವನ್ನ ಮಾಡಿಸ್ತಾರೆ, ನಾನ್ ಕೇಳ್ಲಿಕ್ ಬಂದಾಗ ನೀವು ಹ್ಞೂ ಅಂತ ಹೇಳಿ ಆಮೇಲೆ ಆಗಲ್ಲ ಅಂದ್ರೆ ನಾನು ವಾಪಸ್ ನಿಮ್ಮನ್ನ ಸ್ವೀಕಾರ ಮಾಡೋದಿಲ್ಲ, ಸಂವರ್ತನೆ ನನಗೆ ಪೌರೋಹಿತ್ಯವನ್ನ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ ಯಾಗ ಪ್ರಾರಂಭ ಆದ್ರೆ ಇಂದ್ರದೇವರು ಕೋಪ ಬಂತು ಆ ಮರುತ್ತರಾಜನ ನಡತೆಗೆ. ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು ಅವ್ರನ್ನ ಬಂದು ನಾನ್ ಮಾಡಿಸ್ತೀನಿ ಅಂದ್ರು ಇವನು ಆ ಸ್ವೀಕಾರ ಮಾಡ್ಲಿಲ್ವಲ್ಲ ಅಂತ ವಜ್ರಾಯುಧ ಪ್ರಯೋಗ ಮಾಡಿದ್ರು. ಮರುತ್ತರಾಜ ಹೆದರ್ಕೊಳ್ಳೇ ಇಲ್ಲ, ಯಾಕೆ ಅಂದ್ರೆ ಸಂವರ್ತ ನಾನು ವರಿಸಿದ್ದೇನೆ, ನಂದೇನ್ ತಪ್ಪಿಲ್ಲ ಅಂತ ಆ ಸಂವರ್ತ ಪುರೋಹಿತರ ಹತ್ರ ನೋಡಿದ್ರು. ಸಂವರ್ತ ಮುನಿ ಅವನು ಅವರು ಏನ್ ತಪ್ಪು ಮಾಡಿಲ್ಲ, ತಪಃಪ್ರಭಾವ ಹೇಗಿತ್ತು ಅಂದ್ರೆ ಆ ವಜ್ರಾಯುಧ ಏನು ಮಾಡ್ಲೇ ಇಲ್ಲ, ಸಂವರ್ತನ ತಪಸ್ಸಿನಿಂದ ವಜ್ರಾಯುಧ ಏನು ಮಾಡ್ಲೇ ಇಲ್ಲ. ಹೀಗೆ ಬೃಹಸ್ಪತ್ಯಾಚಾರ್ಯರು ಧನದ ಮೋಹದಿಂದ, ಹಣದ ಮೇಲಿನ ಆಸೆಯಿಂದ, ದಕ್ಷಿಣೆ ಕೊಡ್ತಾನೆ ಅನ್ನೋ ಆಸೆಯಿಂದ ಇಷ್ಟು ಒಂದು ಆ ಚರಿತ್ರೆ ಅವರಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಇವ್ರು ಜ್ಞಾನಿಗಳೇ, ಬೃಹಸ್ಪತ್ಯಾಚಾರ್ಯರ ಜ್ಞಾನ ಅಂದ್ರೆ ಸಿಕ್ಕಾಪಟ್ಟೆ. ಅಂತಹ ಬೃಹಸ್ಪತ್ಯ ದೇವಗುರುಗಳು ಅಂದ್ರೆ ಕೇಳ್ಬೇಕಾ, ಅನೇಕ ಸಿಕ್ಕಾಪಟ್ಟೆ ಜ್ಞಾನ ಇದ್ರು, ಆದ್ರೆ ಧನದ ಸಂಘದಿಂದ ಇವರು ವರ್ಜಿತರಾಗಿಲ್ಲ, ಹಣದ ಮೇಲೆ ಆಸೆ ಇದೆ, ಆದ್ದರಿಂದ ಇವರು ನನ್ನ ಗಂಡನಾಗಲು ಪತಿಯಾಗಲು ಇವರಲ್ಲಿ ಯೋಗ್ಯತೆ ಇಲ್ಲ ಅಂತ ನಿರ್ಣಯ ಮಾಡ. ಅದೇ ರೀತಿ ಶುಕ್ರಾಚಾರ್ಯರು ಕೂಡ ಅವ್ರದು ಅವ್ರು ದೈತ್ಯ ಗುರುಗಳವರು. ಅವರ ಸಂಪತ್ತು ಎಷ್ಟಿದೆ ಅಂದ್ರೆ ಕುಬೇರನಲ್ಲಿರುವ ಸಂಪತ್ತು ಇವರ 1/4 ಅಂದ್ರೆ ಶುಕ್ರಾಚಾರ್ಯರಲ್ಲಿ ಎಷ್ಟು ಸಂಪತ್ತಿತ್ತು ಅಂದ್ರೆ 1/4 ಕುಬೇರನಲ್ಲಿದೆ, ಅಷ್ಟು ಸಂಪತ್ತು ಶುಕ್ರಾಚಾರ್ಯರಿಗೆ. ಒಂದು ಸಲ ಏನ್ ಮಾಡಿದ್ರು, ಇಷ್ಟು ಸಂಪತ್ತಿದ್ರೂ ಕುಬೇರನಲ್ಲಿ ಇದ್ದ ಹಣವನ್ನೆಲ್ಲ ದೋಚ್ಬಿಟ್ರು. ಅದ್ ಹೇಗ್ರಿ ದೋಚಿದ್ರು? ಯೋಗ ಸಾಮರ್ಥ್ಯ. ಈ ಶುಕ್ರಾಚಾರ್ಯರ ಯೋಗ ಬಲದಿಂದ ಏನ್ ಮಾಡಿದ್ರು, ಬೆಳಗ್ಗೆ ಎದ್ದು ನೋಡ್ತಾನೆ ಕುಬೇರ, ಅವನ್ ಟ್ರೆಷರಿ ಖಾಲಿ, ಯಾವ ಸಂಪತ್ತೂ ಇಲ್ಲ, ಎಲ್ಲ ಅಪಹಾರ ಮಾಡಿಬಿಟ್ಟಿದ್ದಾರೆ ಶುಕ್ರಾಚಾರ್ಯರು ಯೋಗ ಸಾಮರ್ಥ್ಯದಿಂದ. ತಕ್ಷಣ ಕುಬೇರ ಶಿವನಿಗೆ ಹೋಗಿ ಹೇಳಿದ. ಕುಬೇರ ಮತ್ತು ಶಿವ ಫ್ರೆಂಡ್ಸ್, ಇಬ್ರು ಸ್ನೇಹಿತರು. ದಿಕ್ಕಲ್ಲೂ ನೀವು ನೋಡಿದ್ರೆ ಈಶಾನ್ಯ, ನಾರ್ತ್ ಈಸ್ಟ್, ಅಲ್ಲಿ ರುದ್ರದೇವರು, ಪಕ್ಕದಲ್ಲೇ ಕುಬೇರ. ಕುಬೇರ ಮತ್ತು ರುದ್ರದೇವರು ಅನೇಕ ವರ್ಷದಿಂದ ಸ್ನೇಹಿತರು. ಅವ್ರು ಹೋಗಿ ರುದ್ರದೇವರಿಗೆ ಹೇಳಿದಾಗ ರುದ್ರದೇವರು ಸೀದಾ ಬಂದ್ರು, ತ್ರಿಶೂಲವನ್ನ ಹಾಕಿ ಶುಕ್ರಾಚಾರ್ಯರನ್ನ ಚುಚ್ಚಿ ತಮ್ಮ ಬಾಯೊಳಗೆ ಹಾಕೊಂಡ್ಬಿಟ್ರು. ರುದ್ರದೇವರು ನುಂಗೇ ಬಿಟ್ರು. ದೇಹದ ಒಳಗೆ ಹೋಗಿ ಶುಕ್ರಾಚಾರ್ಯರು ರುದ್ರದೇವರನ್ನ ಬೇಡ್ಕೊಂಡ್ರು, ಕ್ಷಮಾಪಣೆ ಮಾಡ್ರಿ, ವಾಪಸ್ ಕೊಟ್ಬಿಡ್ತೀನಿ ಅಂತ ಕೇಳ್ಕೊಂಡಾಗ ತಮ್ಮ ಗುಹ್ಯೇಂದ್ರಿಯದಿಂದ ಶುಕ್ರಾಚಾರ್ಯರನ್ನು ಹೊರಗೆ ಬಿಟ್ರು. ಅದಕ್ಕೆ ಅವ್ರಿಗೆ ಶುಕ್ರಾಚಾರ್ಯರು ಅಂತ ಹೆಸರು ಬಂದಿದ್ದು, ತಮ್ಮ ಗುಹೇಂದ್ರಿಯದಿಂದ ಬಿಟ್ಟಿದ್ರಿಂದ.
ಹೀಗೆ ಶುಕ್ರಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯರು ಎಂತೆಂತ ಎಷ್ಟು ದೊಡ್ಡ ಜ್ಞಾನಿಗಳು. ಆದ್ರೆ ಇಬ್ರಿಗೂ ಕೂಡ ಏನಿದೆ, ಹಣದ ಮೇಲೆ ಆಸೆ. ಅದನ್ನೇ ವಾದಿರಾಜರು ಸಲ್ಲಾದ ಪೌರೋಹಿತ್ಯಕ್ಕೊಳಗಾದರು. ಇಬ್ರು ಕೂಡ ಬಲ್ಲಿದ ಹಣಕ್ಕೆ ಮರುಳಾಗಿ ಇವರು ಆ ಬೇಡದೇ ಇರೋ ಒಂದು ಪೌರೋಹಿತ್ಯಕ್ಕೆ, ಶುಕ್ರಾಚಾರ್ಯರಂತೂ ದೈತ್ಯರಿಗೆ ಪೌರೋಹಿತ್ಯವನ್ನು ಮಾಡಿಸಿದ್ದಾರೆ. ಇಲ್ಲೆಲ್ಲ ಏನ್ ತಿಳ್ಕೊಳ್ಬೇಕಂದ್ರೆ, ಎಲ್ಲಾ ಕಡೆ ಏನಪ್ಪಾ ಇವರು ನಮ್ ನಾರ್ಮಲ್ ಪುರೋಹಿತರ ತರ ಆಗೋದ್ರಲ್ಲ ಅಂತ ಅನ್ಕೋಬಾರ್ದು. ಅದು ಒಂದು ಪರಮಾತ್ಮನ ಸಂಕಲ್ಪದಂತೆ ಕೆಲವು ಕೆಲವು ಆಗ್ಬೇಕಾಗಿರುತ್ತೆ. ಅದರಿಂದ ಇವರು ಅಷ್ಟೊಂದು ಹಣದ ಆಸೆ ಇತ್ತು, ಆದ್ರಿಂದ ಹೀಗೆಲ್ಲ ಮಾಡ್ತಾರೆ ಯಾವಾಗ್ಲೂ ಅಂತ ಅನ್ಕೊಳ್ಬಾರ್ದು. ಅವರೆಲ್ಲ ದೊಡ್ಡ ದೊಡ್ಡ ದೇವತೆಗಳು, ಯಾವುದೋ ಒಂದು ಕಾರಣ ವಿಶೇಷದಿಂದ ಪರಮಾತ್ಮ ಸಂಕಲ್ಪದಂತೆ ಹಾಗಾಗ್ತಾ ಇರುತ್ತೆ. ಇನ್ನ ಮೂರನೆಯದು ಕಶ್ಚಿನ್ ಮಹಾನ್ ತಸ್ಯ ನ ಕಾಮ ನಿರ್ಜಯ. ಇನ್ನ ಒಬ್ಬ ಇದ್ದಾನೆ ಮಹಾನ್, ಅವನಿಗೆ ಕಾಮದ ಜಯ ಇಲ್ಲ. ನೋಡಿ, ವಾದಿರಾಜರು ಇಲ್ಲೂ ಕೂಡ ಅನೇಕ ಜನರನ್ನು ಹೇಳ್ತಾರೆ. ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತಬ್ಬ, ಭಾಮಿನಿಯ ಹಿಂದೆ ಹಾರಿದವ, ಕಾಮಾಂಧನಾಗಿ ಮುನಿಯ ಕಾಮಿನಿಗೈದಿದನೊಬ್ಬ, ಕಾಮಾದಿ ಗುರು ತಲ್ಪಗಾಮಿಯೊಬ್ಬ. ಅನೇಕ ಜನರನ್ನು ತಗೊಂಡಿದ್ದಾರೆ ಈ ಶ್ಲೋಕದಲ್ಲಿ. ಕಶ್ಚಿನ್ ಮಹಾನ್, ವ್ಯಾಖ್ಯಾನಕಾರರು ಬರಿಬೇಕಾದ್ರೆ ಮಹಾನ್ ಅಂದ್ರೆ ಬ್ರಹ್ಮದೇವರು. ಶಾಂತಿ ಮತ್ತು ಅನಿರುದ್ಧ ಇವರಿಬ್ಬರಲ್ಲಿ ಮಹಾನ್ ಅಂತಾನೆ ಹೆಸರು ಅವನಿಗೆ, ಬ್ರಹ್ಮದೇವರಿಗೆ ಮಹತ್ತತ್ವಕ್ಕೆ ಅಭಿಮಾನಿ ಅವನು. ಅಂತಹ ಬ್ರಹ್ಮದೇವರು ಏನಾಯ್ತು, ಕಾಮ ನಿರ್ಜಯ. ಕಾಮ ನಿರ್ಜಯ ಅಂದ್ರೆ ಕಾಮ ನಿಗ್ರಹ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ಲ ಅವ್ರಿಗೆ. ಯಾಕೆ? ಬ್ರಹ್ಮದೇವರಲ್ಲೇ ಹುಟ್ಟಿದ ತನ್ನ ಮಗಳ ಮೇಲೆ ಮೋಹವನ್ನ ಮಾಡಿದರು ಅಂತ ಬ್ರಹ್ಮದೇವರಿಗೆ ಒಂದು ದೋಷ. ನಾ ಹಿಂದೆ ಹೇಳ್ದಂಗೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಬ್ರಹ್ಮದೇವರು ತನ್ನ ಮಗಳ ಮೇಲೆ ಮೋಹ ಮಾಡಿದರು ಅಂತ ಈ ಕತೆ ಮುದ್ಗಲ ಋಷಿಗಳು ಅಂತ ಒಬ್ರು ಇದ್ರು. ಆ ಮುದ್ಗಲ ಋಷಿಗಳು ಹೀಗೆ ಅಲ್ಲೋ ಒಂದು ಕಡೆ ಕತೆ ಯಾರೋ ಪುರಾಣ ಹೇಳ್ತಾ ಇದ್ರು, ಬ್ರಹ್ಮದೇವ್ರದ್ದು ಹೀಗಾಯ್ತು ಅಂತ. ಅದನ್ನ ಕೇಳಿಸ್ಕೊಂಡು ಮುದ್ಗಲ ಋಷಿಗಳು ನಕ್ಕು ಬಿಟ್ರು. ಇದೇನಿದು, ಇಂತಹ ದೊಡ್ಡ ಬ್ರಹ್ಮದೇವರು ಹೀಗ್ ಮಾಡೋದಾ, ಏನ್ ಬ್ರಹ್ಮದೇವರಪ್ಪ ಅವರು ಅಂತ ನಕ್ಕಿದ್ದಕ್ಕೆ ಅವ್ರಿಗೆ ಶಾಪ. ಮುದ್ಗಲ ಋಷಿಗಳು ಶಾಪದಿಂದ ಭಾರತೀ ದೇವಿಯರು ಹುಟ್ಟಿದಾಗ ನೀನು ನಿನಗಿಂತ ಉತ್ತಮ ಸ್ತ್ರೀ ಸಂಘ ಬರಲಿ ಅಂತ ಒಂದು ಶಾಪ ಕೊಟ್ಟಿದ್ರು ಮುದ್ಗಲ ಋಷಿಗಳಿಗೆ. ಆದ್ದರಿಂದ ಇದನ್ನ ಸರಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅವರ ದೇಹದಿಂದನೇ ಬಂದಿದ್ದು ಸರಸ್ವತೀ ದೇವಿ, ಅವ್ರನ್ನ ಬಿಟ್ಟಿಲ್ಲ. ಅಂದ್ರೆ ಅವ್ರ ಹಿಂದೆ ಮೋಹದಿಂದ ಹೋದಾಗ ಎಲ್ಲ ಋಷಿಗಳೆಲ್ಲ ಬ್ರಹ್ಮದೇವರನ್ನ ಕೇಳ್ಕೊಂಡ್ರು, ಬ್ರಹ್ಮದೇವರೇ ನೀವೇ ಹೀಗ್ ಮಾಡ್ಬಿಟ್ರೆ ಹೇಗೆ, ಬೇರೆಯವ್ರಿಗೆಲ್ಲ ಏನು ಪಾಠ ಹೇಳ್ದಂಗಾಗತ್ತೆ ಅಂತ. ಅದನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆಗ ಋಷಿಗಳು ಹೇಳಿದ್ದಲ್ಲ, ಮರೀಚಿ ಮೊದಲಾದ ಋಷಿಗಳು ಬ್ರಹ್ಮದೇವರ ಮಕ್ಕಳೇ ತಮ್ಮ ತಂದೆ ಹೀಗೆ ಹೇಳಿದ್ದಲ್ಲ, ಬ್ರಹ್ಮದೇವರೇ ನೀವು ನಟನೆ ಚೆನ್ನಾಗಿ ಮಾಡಿದ್ದೀರಿ, ಕೆಲವರಿಗೆ ಭ್ರಾಂತಿಯನ್ನ ಉಂಟು ಮಾಡುವುದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ನಟನೆ, ಸಾಕು ಮಾಡಿ ಅಂತ ಕೇಳಿದಾಗ ಬ್ರಹ್ಮದೇವರು ಅವ್ರನ್ನ ಬಿಟ್ರು. ಅವಾಗ ದಿಗ್ದೇವತೆಗಳು ಅದನ್ನು ಸ್ವೀಕಾರ ಮಾಡಿದ್ರು ಅಂತಿದೆ. ಅದು ಯಾರು ಅಂದ್ರೆ ಆಚಾರ್ಯರು ಹೇಳ್ತಾರೆ,
ತಾತ್ಪರ್ಯ ನಿರ್ಣಯದಲ್ಲಿ ಕ್ಷುದ್ರ ದೇವತೆ ಸರಸ್ವತಿ ಅಲ್ಲ, ದುಷ್ಟಶಾಸ್ತ್ರಗಳಿಗೆ, ಈಗ ಬರೀ ತರ್ಕ, ನಿರೀಶ್ವರರದು ಮೀಮಾಂಸಾ, ಹೀಗೆಲ್ಲ ಬೇರೆ ಬೇರೆ ಕೆಟ್ಟ ಶಾಸ್ತ್ರಗಳು ಅಂತೇನಿದೆ, ಆ ಅಂತಹ ಕೆಟ್ಟ ಶಾಸ್ತ್ರಗಳಿಗೆ ಅಭಿಮಾನಿ ಒಬ್ಳಿದ್ದಾಳೆ. ಆ ದೇವತೆಯನ್ನ ಬಿಟ್ರು, ಅದನ್ನ ಇನ್ಯಾರೋ ಸ್ವೀಕಾರ ಮಾಡದು. ಇರ್ಲಿ, ನಮಗೇನ್ ಬೇಕು ತಾತ್ಪರ್ಯ, ಮಹಾನ್ ಅಂದ್ರೆ ಬ್ರಹ್ಮದೇವರು ಅಂತ ಇಟ್ಕೊಂಡ್ರೆ ಅವರು ಈ ಕಥೆ ಆಗಿದ್ದು ನಿಜ. ಆದ್ರೂವೆ ಇದು ಭಾಗವತದಲ್ಲೇ ಬರುತ್ತೆ. ಆದ್ರೂವೆ ಇದು ಬ್ರಹ್ಮದೇವರಿಗೆ ಒಂದು ಕಳಂಕವನ್ನ ತರುವ, ವಸ್ತುತಃ ಕಳಂಕವನ್ನ ತರುವ ಕಥೆ ಅಲ್ಲ. ಯಾಕೆಂದ್ರೆ ಬ್ರಹ್ಮದೇವರೇ ಹೇಳ್ತಾರೆ, ಆಮ್ ನಮೇ ಹೃಷಿಕಾಣಿ ಪತಂತ್ಯ ಸತ್ಪತೆ ಅಂತ ಭಾಗವತದಲ್ಲಿ ನಾರದರ ಮುಂದೆ ಹೇಳ್ಬೇಕಾದ್ರೆ, ಅನಾದಿ ಕಾಲದಿಂದ ನನ್ನ ಇಂದ್ರಿಯಗಳು ಒಂದು ಸರ್ತಿನೂ ಕೂಡ ನಾಟ್ ಇವನ್ ಒನ್ಸ್ ಕೆಟ್ಟ ಮಾರ್ಗದಲ್ಲಿ ಹೋಗೇ ಇಲ್ಲ. ಇಂದ್ರಿಯ ಪ್ಲಸ್ ಮನಸ್ಸು ಕೆಟ್ಟ ಮಾರ್ಗದಲ್ಲಿ ಎಂದೂ ಹೋಗಿಲ್ಲ ಅಂತ ಸ್ವಯಂ ಬ್ರಹ್ಮದೇವರೇ ಹೇಳ್ಕೊಳ್ತಾರೆ. ಆದ್ರಿಂದ ಏನಪ್ಪಾ ಇದು, ನಾರಾಯಣನನ್ನ ಹೊಗಳಕ್ ಹೋಗಿ ಬ್ರಹ್ಮದೇವರನ್ನ ತೆಗೆಳ್ಬಿಟ್ರಲ್ಲ, ಬ್ರಹ್ಮದೇವರಲ್ಲಿ ಈ ತರ ದೋಷ ಇದೆಯಾ, ಕಾಮ ಕಾಮ ನಿರ್ಜಯ ನ ಅಂತ ಅನ್ಬಿಟ್ರಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಟಕ. ಮತ್ತೆ ಬರೀ ಬ್ರಹ್ಮದೇವರು ಒಂದೇ ಅಲ್ಲ, ಇವ್ರು ಹೇಳ್ದಂಗೆ, ಯಾರು ವಾದಿರಾಜರು ಹೇಳ್ದಂಗೆ ರುದ್ರದೇವರು ಆ ಕಾಮಾಂಧನಾಗಿ ಆ ಭಾಮಿನಿಯ ಹಿಂದೆ ಹಾರಿದವ ರುದ್ರದೇವರು ಮೋಹಿನಿ ರೂಪವನ್ನ ನೋಡಿ ಅವನ ಪಾರ್ವತಿ ಪಕ್ಕದಲ್ಲಿ ಕೂತಿದ್ರು ಕೂಡ ಆ ಪರಮಾತ್ಮನ ಮೋಹ, ಅವನ ಸಾಮರ್ಥ್ಯ ಎಷ್ಟಿತ್ತು ಅಂದ್ರೆ ರುದ್ರದೇವರನ್ನು ಕೂಡ ಮನಸ್ಸು ಕೆಡಿಸುವಂತಹ ಒಂದು ಮನಸ್ಸನ್ನ ಬೇರೆ ಮಾರ್ಗದಲ್ಲಿ ತೆಗೆದುಕೊಡುವಂತಹ ಸಾಮರ್ಥ್ಯ ಹರಿಗಿತ್ತು ಅಂತ ತೋರಿಸೋದಕ್ಕೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾರಬೇಕಾಗಿದೆ. ಮತ್ತೆ ಕಾಮಾಂಧನಾಗಿ ಮುನಿಯ ಕಾಮಿನಿಗೈದನೊಬ್ಬ, ಇದು ಇದು ಅಷ್ಟೇ. ಇಂದ್ರದೇವರು ಅಹಲ್ಯ ಘರ್ಷಣೆಯನ್ನ ಮಾಡ್ತಾರೆ. ಅದು ಕೂಡ ನೋಡ್ಲಿಕ್ಕೆ ಏನಪ್ಪಾ, ಇಂದ್ರದೇವರು ಈ ತಹ ಒಂದು ಕೆಲಸವನ್ನು ಮಾಡ್ಬೋದಾ ಅಂತ ಅನ್ಸುತ್ತೆ. ಅದಕ್ಕೆ ಆಚಾರ್ಯರು ನಿರ್ಣಯವನ್ನೆಲ್ಲ ಕೊಟ್ಟಿದ್ದಾರೆ. ಆ ಗೌತಮ ಋಷಿಗಳು ಬಹಳ ಪುಣ್ಯವನ್ನ ಸಂಪಾದನೆ ಮಾಡಿಬಿಟ್ಟಿದ್ರು. ಸಂಪಾದನೆ ಮಾಡಿದ್ರಿಂದ, ಅವರ ಶಕ್ತಿಯನ್ನ ಮೀರಿ ತಪಸ್ಸು ಸಂಪಾದನೆ ಪುಣ್ಯವನ್ನು ಸಂಪಾದನೆ ಮಾಡಿದ್ರಿಂದ ಅವರಿಗೆ ಉಪಕಾರ ಮಾಡಬೇಕು ಅಂತ ಅವನು ಇಂದ್ರ ಆ ವೇಷವನ್ನ ತೊಟ್ಟು ಅಹಲ್ಯೆಯ ಘರ್ಷಣೆಯನ್ನ ಮಾಡಿದ. ಅವನಿಗೆ ಅದರಿಂದ ತಸ್ಯ ಲೋಮಾಪಿ ನಕ್ಷೀಯತೆ ಅಂತಂತಾರೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ. ಆ ಇಂದ್ರದೇವರಿಗೆ ಈ ಅಹಲ್ಯೆಯ ಒಂದು ಸಂದರ್ಭದಿಂದ ಒಂದು ಎಳೆ ಕೂದಲಷ್ಟು ಕೂಡ ಪಾಪ ಬಂದಿಲ್ಲ ಅವನಿಗೆ, ಇಂದ್ರದೇವರಿಗೆ. ಅಷ್ಟೇ ಅಲ್ಲ, ವೇದದಲ್ಲಿ ಅಹಲ್ಯಾಯೈ ಜಾರ ಅಂತ ಅವನನ್ನ ಸ್ತೋತ್ರ ಬೇರೆ ವೇದ ಮಾಡ್ತಾ ಇದೆ. ಇದರಿಂದ ಗೊತ್ತಾಗತ್ತೆ ಇಂದ್ರದೇವರಿಗೆ ಅದರಿಂದ ಏನು ಆ ಅದರಿಂದ ಪಾಪ ಬಂದಿಲ್ಲ. ಹೊರತು ಪರಮಾತ್ಮನ ಸಂಕಲ್ಪದಂತೆ ಆ ಗೌತಮ ಋಷಿಗಳು ಅವರು ಮಾಡಿರುವ ಪುಣ್ಯದ ರಾಶಿಯನ್ನ, ಅವರ ಯೋಗ್ಯತೆಗೆ ಮೀರಿ ಮಾಡಿರುವ ಪುಣ್ಯದ ರಾಶಿಯನ್ನ ಕಡಿಮೆ ಮಾಡೋದಿಕ್ ಬಂದಿದ್ದ. ಹಾಗೆ ಕಾಮಾದಿ ಗುರು ತಲ್ಪಗಾಮಿ ಒಬ್ಬ ಚಂದ್ರನೂ ಕೂಡ ಅವನು ಒಂದು ಯಾಗ ಮಾಡ್ತಾನೆ. ಏನ್ ಯಾಗ ಅದು, ಅಪೂರ್ವವಾದ ಒಂದು ಯಾಗ. ಅದರಲ್ಲಿ ಅತ್ರಿ ಮುನಿಗಳು ಹೋತೃ, ಭೃಗು ಋಷಿಗಳು ಅಧ್ವರ್ಯು, ಚತುರ್ಮುಖ ಬ್ರಹ್ಮದೇವರೇ ಉದ್ಗಾತ್ರು, ಬ್ರಹ್ಮಸ್ಥಾನದಲ್ಲಿ ವಸಿಷ್ಠ ಋಷಿಗಳಿರ್ತಾರೆ. ಪರಮಾತ್ಮ ಯಾಗಕ್ಕೆ ಬಂದಿರ್ತಾನೆ, ನಾರಾಯಣನೇ ಆ ಯಾಗದಲ್ಲಿ ಕೂತಿರ್ತಾನೆ. ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ನಾರಾಯಣ ಇದ್ದಾನೆ, ಕೋಟಿ ಯಾಗ. ಆ ಯಾಗ ಮಾಡಿ ಅವನು ಚಂದ್ರ ಸಿಕ್ಕಾಪಟ್ಟೆ ಪುಣ್ಯವನ್ನು ಸಂಪಾದನೆ ಮಾಡಿಬಿಟ್ಟ. ಎಲ್ಲ ಋಷಿಗಳಿಗೆ ಆ ಯಾಗದ ಸಂದರ್ಭದಲ್ಲಿ 3 ಲೋಕವನ್ನೇ ದಾನ ಮಾಡಿಬಿಟ್ಟ ಚಂದ್ರ.
ಅವಾಗ ಅವನ ಎಕ್ಸೆಸ್ ಪುಣ್ಯವನ್ನ ನಾಶ ಮಾಡಬೇಕು ಅಂತ ಪರಮಾತ್ಮನ ಸಂಕಲ್ಪದಂತೆ ಅವನು ಆ ಅವಭೃತ ಸ್ಥಾನದಲ್ಲಿ ತನ್ನ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಮಡದಿ ತಾರ ಅವಳನ್ನ ಆ ಅವಳ ಸಂಬಂಧವನ್ನ ಮಾಡಿ ಅಲ್ಲಿ ಭೂತ ಹುಡ್ತಾನೆ. ಆದ್ದರಿಂದ ಅದೂ ಕೂಡ ಚಂದ್ರನೂ ಕೂಡ ಎಂತಹ ದೊಡ್ಡ ದೇವತೆ, ಚಂದ್ರನೂ ಕೂಡ ಈ ಕಾಮಕ್ಕೆ ಕಾಮನಿರ್ಜಯ ಇಲ್ಲ ಅನ್ನೋದಕ್ಕೆ ಚಂದ್ರನೂ ಕೂಡ ಒಬ್ಬ ದೃಷ್ಟಾಂತ ಆಗ್ತಾನೆ. ಆದ್ದರಿಂದ ಲಕ್ಷ್ಮೀದೇವಿ ಒಬ್ಬನನ್ನ ಹೀಗ್ ಮಾಡಿಲ್ಲ. ಒಂದ್ ಸ್ಟೇಟ್ಮೆಂಟ್ ಕೊಟ್ರೆ ನೋಡಿ ಇವರಲ್ಲಿ ಕಾಮನಿರ್ಜಯ ಇಲ್ಲ, ಇವರೆಲ್ಲ ದೊಡ್ಡ ದೊಡ್ಡವರು ಅಂತ ಹೇಳಿದ್ರೆ ಸಾಕು. ಈ ಚಂದ್ರ, ರುದ್ರ ಮತ್ತೆ ಇಂದ್ರ ಅವ್ರಿಗೆಲ್ಲ ಆ ಕತೆ ನೆನಪಾಗ್ಬೇಕು. ಓ, ನಮ್ಮನ್ನೇ ಟಾರ್ಗೆಟ್ ಮಾಡಿ ದೋಷ ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಗ್ಬೇಕು. ಹೀಗೆ ಆ 3ನೇ ಪಾದದಲ್ಲಿ ಇವರನ್ನೆಲ್ಲ ನಿರಾಕರಣೆ ಮಾಡಿ 4ನೇ ಪಾದದಲ್ಲಿ ಸೈಶ್ವರ ಕಿಂ ಪರತೋ ವ್ಯಪಾಶ್ರಯ. ಇನ್ನ ಈಶ್ವರ ಅಂತ ಹೆಸರು. ಏನ್ ಈಶ್ವರ? ರುದ್ರದೇವರು ತಗೊಂಡ್ರೆ ಆ ರುದ್ರದೇವರಿಗೆ ಮತ್ತೆ ಅವನು ಆ ರುದ್ರದೇವರು ತಮ್ಮಲ್ಲಿ ಇರುವ ಒಂದು ಈಶ್ವರತ್ವ ಅಂದ್ರೆ ಎಲ್ರೂ ಅವನನ್ನು ಈಶ್ವರ ಅಂತ ಕರೀತಾರೆ. ಸ್ತುತಃ ಅದು ಪರಮಾತ್ಮನ ಹೆಸರು. ಆ ಶಿವ ಆದ್ರೂ ಕೂಡ ಅವನು ಈಶ್ವರ ಅಲ್ಲ. ಯಾಕೆ ಅಂದ್ರೆ ಪರತೋ ವ್ಯಪಾಶ್ರಯ, ಯಾವಾಗಲೂ ದೇವರನ್ನ ಅವನು ಆಶ್ರಯಿಸಿದಾನೆ. ಯಾವಾಗಲೂ ಅಂದ್ರೆ ಏನು? ಎಷ್ಟು ಸಂದರ್ಭ ಈಶ್ವರ ವೇದ ಮಂತ್ರದಲ್ಲಿ ಬರುತ್ತೆ. ಇದನ್ನ ಆಚಾರ್ಯರು ಕೋಟ್ ಮಾಡ್ತಾರೆ. ಸ್ತುಷಿಶ್ರುತಂ ಗರ್ತಸದಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಯುವಾನಂ ಮೃಗಂ ನ ಭೀಮ ಮುಪಹತ್ನು ಮುಗ್ರಂ. ನರಸಿಂಹದೇವರನ್ನ ಸದಾ ಆರಾಧನೆ ಮಾಡ್ತಾ ಇರ್ತಾರೆ ರುದ್ರದೇವರು. ಆದ್ರಿಂದ ಅವನನ್ನು ಆಶ್ರಯಿಸ್ಕೊಂಡಿದ್ದಾರೆ. ಅವನಲ್ಲಿರುವ ರುದ್ರ ಪದವಿ ಯಾವಾಗಲೂ ಇರಬೇಕು ಅಂತ ಮೂಲ ರೂಪದಲ್ಲಿ ಅವರು ಹೋಗಿ ತಪಸ್ ಮಾಡ್ತಾ ಇದ್ದಾರೆ ರುದ್ರದೇವರು. ಕೈಲಾಸದಲ್ಲಿರೋದು ಅದು ರುದ್ರ ಪದವಿಯನ್ನ ಆಳ್ತಾ ಇರೋದು. ಆದ್ರೆ ಮೂಲ ರೂಪದಲ್ಲಿ ಆ ಪರಮಾತ್ಮನನ್ನ ತಪಸ್ ಮಾಡ್ತಾ ಕೂತಿರ್ತಾರೆ. ಇದು ಬರೀ ಆಚಾರ್ಯ ಹೇಳಿದ್ದಲ್ಲ. ಬಾಣಾಸುರನ ಸಂಘದಲ್ಲಿ ಕೃಷ್ಣನ ಎದುರು ನಿಂತು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ರುದ್ರದೇವರು. ಅವಾಗ ಬ್ರಹ್ಮದೇವರು ಈ ರುದ್ರದೇವರನ್ನ ಒಂದು ರೂಪದಿಂದ ಕೃಷ್ಣನ ಹೊಟ್ಟೆ ಒಳಗೆ ಕರ್ಕೊಂಡು ಹೋಗಿ, ಅಲ್ಲಿ ನೋಡಪ್ಪ ನಿನ್ ಮೂಲ ರೂಪ ಪರಮಾತ್ಮನನ್ನ ತಪಸ್ ಮಾಡ್ತಾ ಇರ್ಬೇಕು, ನೀ ಮಾಡಿರೋ ಕೆಲಸದಿಂದ ಅದು ನಿಂತು ಹೋಗಿದೆ ನೋಡು. ಆ ಮೂಲ ರೂಪ ತಪಸ್ ಮಾಡ್ತಾ ಇಲ್ಲ, ನೀನ್ ಮಾಡಿರೋ ಈ ಕೆಲಸಕ್ಕೆ ಅಂತ ತೋರಿಸಿದಾಗ ಅವಾಗ ಭಯ ಆಗಿ ಆ ಕೃಷ್ಣನ ಎದುರು ಯುದ್ಧ ಮಾಡೋದನ್ನ ನಿಲ್ಲಿಸ್ತಾರೆ ಬಾಣಾಸುರನ ಪ್ರಸಂಗದಲ್ಲಿ. ಇನ್ನೊಂದು ಪ್ರಸಂಗ ಅಂತೂ ವಿಷ ಕುಡಿಬೇಕಾದ್ರಂತೂ ಪದ್ಮಪುರಾಣ ಸ್ಪಷ್ಟವಾಗಿ ಹೇಳತ್ತೆ, ರುದ್ರದೇವರಿಗೆ ವಿಷಾನೇ ಕುಡಿಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಚ್ಯುತಾನಂತ ಗೋವಿಂದ ಅಂತ ನಾಮೋಚ್ಚಾರಣೆ ಮಾಡಿ ತಮ್ಮ ಅದರಿಂದ ಬಂದ ದುಃಖವನ್ನ ಪರಿಹಾರ ಮಾಡಿಕೊಂಡ್ರು ಅಂತ ಪದ್ಮಪುರಾಣ ಹೇಳುತ್ತೆ. ಇನ್ನ ತ್ರಿಪುರಾಸುರ ಅವನ ಪಟ್ಟಣ ಅವನ ದಹನ ಕಾರ್ಯದಲ್ಲೂ ಕೂಡ ರುದ್ರದೇವರು ಹೆಜ್ಜೆ ಹೆಜ್ಜೆಗೆ ಪರಮಾತ್ಮನನ್ನ ಆಶ್ರಯಿಸಿದ್ದಾರೆ. ಅಲ್ಲಿ ತ್ರಿಪುರಾಸುರ ಪಟ್ಟಣದಲ್ಲಿ ಒಂದು ನೀರಿತ್ತು. ಆ ನೀರನ್ನು ಕುಡಿದ್ರೆ ಸಾಕು, ಮೃತ ಸಂಜೀವಿನಿ ವಿದ್ಯೆಯಿಂದ ಆ ಅಸುರರು ಯಾರ್ಯಾರು ಸತ್ತಿದ್ರು ಅವ್ರು ನೀರು ಕುಡಿದ್ರೆ ಸಾಕು ಬದುಕ್ತಾ ಇದ್ರು. ಅವಾಗ ಪರಮಾತ್ಮ ಒಂದು ಎತ್ತಿನ ರೂಪವನ್ನ ತಾಳಿ ಆ ನೀರನ್ನೆಲ್ಲ ಆ ಪಟ್ಟಣಕ್ಕೆ ಹೋಗಿ ನೀರನ್ನೆಲ್ಲ ಕುಡಿದು ಬಿಟ್ಟ. ಅಷ್ಟೇ ಅಲ್ಲ, ಆ ತ್ರಿಪುರಾಸುರರು ಆ 3 ಜನ ಇದ್ರು. ಇನ್ನು ಬೇಕಾದಷ್ಟು ಅವನ ಮಂತ್ರಿಗಳು ಎಲ್ಲ ಇದ್ರು. ಅವನು ತ್ರಿಪುರಾಸುರ ಒಂದು ವರ ಕೇಳಿದ್ದ. 3 ಪಟ್ಟಣಗಳು, ಅವನು ಅನೇಕ ಪಟ್ಟಣ, 3 ಪಟ್ಟಣಗಳು ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇರಬೇಕು. ಅವಾಗ ಈ ಪಟ್ಟಣ ನಾಶ ಆಗ್ಬೇಕು, ಅಲ್ಲಿ ತನಕ ನಾಶ ಆಗ್ಬಾರ್ದು ಅಂತ ಕೇಳಿದ್ದ.
ಅವಾಗ ರುದ್ರ ಪರಮಾತ್ಮ ಏನ್ ಮಾಡ್ದ, ಆ ಎತ್ತಿನ ರೂಪ ತಗೊಂಡಿದ್ನಲ್ಲ, ಆ ಎತ್ತಿನ ರೂಪದಿಂದ ತನ್ನ ಕೋಡುಗಳಿಂದ ಈ ರುದ್ರದೇವರು ರಥದಲ್ಲಿ ಕೂತು ಬಾಣ ಬಿಡಬೇಕು. ಆದ್ರೆ ಅವ್ರ ರಥ ಸಿಕ್ಕಾಪಟ್ಟೆ ಭಾರ ಆಗ್ಬಿಟ್ಟು ಆ ಅಲೈನ್ಮೆಂಟ್, ಆ ಮೂರು ಪಟ್ಟಣಗಳು ಸೇರಿದ್ದಾಗ ಅಲೈನ್ ಆದಾಗ ಆ ಬಾಣವನ್ನು ಹೊಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅದು ರಥ ಭೂಮಿ ಕುಸ್ತೋಗ್ತಾ ಇತ್ತು. ಅವಾಗ ಈ ಪರಮಾತ್ಮ ಋಷಭ ರೂಪದಿಂದ ಆ ರಥವನ್ನ ಮೇಲೆತ್ತಿ ಆ ರುದ್ರದೇವರಿಗೆ ಬಾಣ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇದನ್ನ ವಾಸುದೇವ ಸಹಸ್ರನಾಮ ಅಂತಿದೆ. ವಿಷ್ಣು ಸಹಸ್ರನಾಮ ತರಾನೇ ವಾಸುದೇವ ಸಹಸ್ರನಾಮ ಅಂತಿದೆ. ಅದೆಲ್ಲ ಕಡೆ ಪ್ರಿಂಟ್ ಆಗಿದೆ, ಈಗಲೂ ಸಿಗುತ್ತೆ. ಅಲ್ಲಿ ಈ ಕತೆ ಬರುತ್ತೆ. ಶಂಭು ತ್ರಿಪುರ ದಾಹೈಕ ಸ್ಥೈರ್ಯ ವಿಶ್ವರಥೋದ್ವಹ. ಭಕ್ತ ಶಂಭುಕೃತೆ, ಭಕ್ತನಾದ ರುದ್ರದೇವರಿಗೋಸ್ಕರ ಈ ಪರಮಾತ್ಮ ವಾಸುದೇವ ಆ ರಥವನ್ನ ತನ್ನ ಎತ್ತಿನ ಕೊಂಬಿನಿಂದ ಮೇಲೆತ್ತಿ ಅವನಿಗೆ ಸಹಾಯ ಮಾಡಿದ ತ್ರಿಪುರಾಸುರನ ಸಂಹಾರಕ್ಕೋಸ್ಕರ. ಅಲ್ಲಿ ಹೋಗಿ ದೈತ್ಯಾಮೃತ ವಾಪಿ ಸಮಸ್ತಪಃ, ದೈತ್ಯರ ಆ ಅಲ್ಲಿ ಇದ್ದ ವಾಪಿ ಅಂದ್ರೆ ಈ ನೀರು, ಅಮೃತ ನೀರು, ಅದನ್ನ ಕುಡಿದ ಅಂತ ಈ ಕತೆ ವಾಸುದೇವ ಸಹಸ್ರನಾಮದಲ್ಲೂ ಬರುತ್ತೆ. ಒಟ್ಟು ರುದ್ರದೇವರು ಭಸ್ಮಾಸುರಂದಂತೂ ಸರಿನೇ ಸರಿ, ಭಸ್ಮಾಸುರನಿಗೆ ವರ ಕೊಟ್ಟು ಬಿಡ್ತಾರೆ, ಅವನೇ ಓಡ್ ಬರ್ತಾನೆ. ಅವಾಗ ಬ್ರಹ್ಮಚಾರಿ ವೇಷದಲ್ಲಿ ಬಂದು, ಇನ್ನೊಂದ್ ಕಡೆ ಮೋಹಿನಿ ರೂಪದಲ್ಲಿ ಅಂತಿದೆ, ಒಟ್ಟು ಬಂದು ಆ ಭಸ್ಮಾಸುರನನ್ನ ಸಂಹಾರ ಮಾಡಿಸಿ ರುದ್ರದೇವರನ್ನ ಕಾಪಾಡ್ತಾನೆ. ಅಂಧಕಾಸುರ ಅಂತ ಇನ್ನೊಂದು ಕತೆ. ಅಂಧಕಾಸುರದ ಸಮಯದಲ್ಲೂ ಅಷ್ಟೇ ಪರಮಾತ್ಮ ಬಂದು ರುದ್ರದೇವರನ್ನ ಕಾಪಾಡ್ತಾನೆ. ಹೀಗೆ ಅನೇಕ ಸ್ಥಳಗಳಲ್ಲಿ ರುದ್ರದೇವರನ್ನ ಪರಮಾತ್ಮನೇ ಕಾಪಾಡಿರೋದು. ಆದ್ರಿಂದ ಈ ರುದ್ರದೇವರನ್ನ ನಾನ್ ಮದುವೆ ಆದ್ರೆ ಮತ್ತೆ ಎಲ್ಲಾರು ತೊಂದ್ರೆ ಬಂದ್ರೆ ಇನ್ಯಾರ ಹತ್ರನೋ ಓಡೋಗ್ತಾನೆ. ಏನ್ ಅಸಹ್ಯ, ನಮ್ ಗಂಡ ರುದ್ರದೇವರನ್ನ ಹೊರಸ್ಬಿಟ್ರೆ ಎಲ್ಲೋ ಏನೋ ತೊಂದ್ರೆ ಇನ್ಯಾರ್ದೋ ಮನೆಗೆ ಓಡೋದ್ರೆ ಎಷ್ಟು ಅಸಹ್ಯ ಅಲ್ವಾ. ಅದಕ್ಕೆ ಇಂತಹ ಭರತೋ ವ್ಯಪಾಶ್ರಯನಾದ ಬೇರೆಯವರನ್ನ ಆಶ್ರಯಿಸಿರುವ ರುದ್ರದೇವರು ಮೊದಲಾದ ಇನ್ನು ಅನೇಕ ಜನರನ್ನು ಹೇಳಿದೆ. ಇವ್ರು ಯಾರೂ ಕೂಡ ನನ್ನ ಪತಿಯಾಗಲು ಇವರಲ್ಲಿ ಯೋಗ್ಯತೆ ಇಲ್ಲ ಅಂತ ನಿಶ್ಚಯ ಮಾಡಿದ್ದು. ಹೀಗೆ ಈ ಒಂದು ಶ್ಲೋಕದಲ್ಲಿ ವಸ್ತುತಃ ಮೇಲ್ನೋಟಕ್ಕೆ 4 ಜನ ಅಂತ ಕಂಡ್ರುವೆ ಅದು ಆ ದೋಷ ಇಟ್ಕೊಳ್ಬೇಕು. ದೋಷ ಇಟ್ಕೊಂಡಾಗ ಅನೇಕ ಜನರು ಸಿಗ್ತಾರೆ ಅಂತ ವಾದಿರಾಜರು ಇದರ ವ್ಯಾಖ್ಯಾನ, ಭಾಗವತದಲ್ಲಿರೋ ವ್ಯಾಖ್ಯಾನ ರೂಪನೇ ಲಕ್ಷ್ಮೀ ಶೋಭಾನಿಯಲ್ಲಿ ಬಂದಿರೋದು ಈ ಕತೆ. ಇನ್ನ ಮತ್ತೆ ಮುಂದಿನ 2 ಶ್ಲೋಕದಲ್ಲಿ ಇನ್ನೂ ಮತ್ತೆ ಅನೇಕ ಜನರನ್ನ ಅದು ಅವರಲ್ಲಿರೋ ದೋಷಗಳನ್ನೆಲ್ಲ ಹೇಳ್ತಾರೆ. ಸಾರೋದ್ಧಾರಕಾರರು ಕೆಲವುದಕ್ಕೆ ಹೊಸ ಅರ್ಥವನ್ನು ಬರೆದಿದ್ದಾರೆ ಮುಂದಿನ ಶ್ಲೋಕದಲ್ಲಿ, ಮತ್ತೆ ಬೇರೆ ಅರ್ಥವನ್ನು ಇಟ್ಕೊಳ್ಬಹುದು ಅಂತ ಆ ಅರ್ಥವನ್ನು ತೋರಿಸಿದ್ದಾರೆ. ಮತ್ತದನ್ನು ಮುಂದಿನ ಸಲ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.